ಕಲಿಯುಗ ಕೆಟ್ಟು ಹೋಯಿತು ಕೇಳೀರಣ್ಣ, ಕಲಿಯುಗ ಕೆಟ್ಟು ಹೋಯಿತು ಕೇಳೀರಣ್ಣ, ಕಲಿಯುಗ ಕೆಟ್ಟಿತು ಕರ್ಮವು ಹೆಚ್ಚಾಯ್ತು, ನೀತಿವಂತರಿಗಿಲ್ಲಿ ಬೆಲೆ. ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ, ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಎಲ್ಲೋ ಒಂದು ಕಾರ್ಯಕ್ರಮ ಹೋಗಿ ಮನೆಗೆ ಬರೋದಕ್ಕೆ ಸುಮಾರು ಒಂದು 15-20 ಊರ್ ಜನ ನಮ್ಮ ಮನೆ ಮುಂದಿರ್ತಿದ್ರು. ನಮ್ಗೆ ಈ ಡೇಟಿಗೆ ಬೇಕು, ನಮ್ಗೆ ಈ ಡೇಟಿಗೆ ಬೇಕಂತ ಹೇಳಿ ಅವ್ರು ನೋಡೋ ಸಂಬಂಧನು ಕೆಲವೊಂದು ಊರು ಕರ್ಕೊಂಡು ಹೋಗ್ಯಾರ. ಇಂಥವ್ನೇ ಹುಡುಗ ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಮಾಡೋದು 1-2 ಗಂಟೆ ರೀ, ಅವ್ರಿಗೆ ಭೇಟಿ ಆಗೋದೇ 1-2 ಗಂಟೆ ಹಿಡಿತೈತ್ರಿ. ಅಂತದ್ರಾಗ ಅವಾಗ ಮಾಡಿದ್ರಿ ನಮಗ ಮೂಲತಃ ಅಂದ್ರೆ ಮುಗುಳ್ಕೋಡು ಅಜ್ಜರ್ ರೀ, ಷಡಕ್ಷರಿ ಸಿದ್ದರಾಮೇಶ್ವರ ಅಪ್ಪನವ್ರಿ. ಅವರೇ ನಮ್ಗೆ ಅವ್ರಿಗೆ ಗುರುತಿಸೋದು ಯಾಕ್ರೆ ಅವ್ರ ಆಶೀರ್ವಾದನೇ ಅವಾಗೇ ಆಯ್ತು ನಮ್ಗೆ. ನೀನು ಭಾಳ ಉನ್ನತಕ್ಕೆ ಹೋಗ್ಯಪ್ಪ ಅಂತ ಕರೆದು ಮಾತಾಡ್ಸಿದಂತೂ ಭಾಳ ಖುಷಿ ಐತ್ರಿ. ಇವಾಗಾದ್ರೂ ಅದನ್ನ ನೆನೆಸ್ಕೊಂಡ್ರೆ ನನಗೊಂಥರ ಇನ್ನಾದ್ರೂ ಖುಷಿ ಅನಿಸ್ತದ್ರಿ. ಐತ್ರಿ ಅದು 25 ರೂಪಾಯಿ ಸ್ಟಾರ್ಟ್ ಆಗಿತ್ರಿ ಅವ್ರಿಗೆ, ಹಾಡೋರಿಗೆ ಬಾರ್ಸೋರಿಗೆ. ಹಂಗಿದ್ರು ನಾವೇನ್ ಮಾಡ್ತಿದ್ವಿ, ನಮ್ಮ ತಾಯಿಯವ್ರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ನಿಮ್ಮ RJ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದಾರ. ಇವರು ಸಾಕಷ್ಟು ಏನು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗ್ಯಾರ. ಎಲ್ಲೆಲ್ಲಿ ದೇವರ ಗುಡಿ ಇರ್ಬೋದು, ಯಾವುದೇ ಶುಭ ಸಮಾರಂಭಗಳಿರ್ಬೋದು, ಎಲ್ಲೆಲ್ಲಿ ನೀವು ಭಜನಾ ಪದಗಳಂತ ಕೇಳ್ತಿದಾರ ಅಲ್ಲಿ ಇವ್ರದ್ದು ಒಂದೆರಡು ಹಾಡು ಇರ್ಲಾರ್ದೆ ಆ ಸಮಾರಂಭ ಪೂರ್ತಿ ಕಂಪ್ಲೀಟ್ ಆಗ್ತಾ ಇರ್ಲಿಲ್ಲ. ತುಂಬಾ ಜನ ಹೆಸರನ್ನ ಕೇಳಿರ್ತಾರ. ಇವತ್ತು ಇವರು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಾಗ ಅದರ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆಕಾಶ್ ಮನುಗುಳಿ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಈಗ ಆಕಾಶ್ ಮನುಗುಳಿ ಎಲ್ಲರಿಗೂ ಚಿರಪರಿಚಿತರ ನಮ್ಗೆ ಗೊತ್ತು. ಈಗ ನಿಮ್ ಬಗ್ಗೆ ಒಂದಿಷ್ಟು ಬೇಸಿಕ್ ಪರಿಚಯ ಮಾಡ್ಕೊಳ್ಳೋದಾದ್ರ ಮೂಲತಃ ಆಕಾಶ್ ಅವ್ರು ಯಾವುದು ಸರ್? ಮೂಲತಃ ಬಸವನ ಬಾಗೇವಾಡಿ ತಾಲೂಕು ಮನುಗುಳಿ ಅವರು. ಹುಟ್ಟಿ ಬೆಳೆದಲ್ಲ ಅಲ್ಲೇ? ಹುಟ್ಟಿ ಬೆಳೆದಿದ್ದು ಮನುಗುಳಿಗೆ. ಕುಟುಂಬ ಇರೋದು ಅಲ್ಲೇ? ಕುಟುಂಬ ಇರೋದು ಮನುಗುಳಿಗೆ ಸರ್. ಯಾರ್ಯಾರು ಕುಟುಂಬನಾಗ? ಕುಟುಂಬ ನಾ ಇರೋ ನಮ್ಮ ತಾಯಿಗೆ ಒಬ್ಬನೇ ಮಗ ಸರ್. ನಮ್ಮ ತಾಯಿಯವರು ನಾವು ಇದ್ದೀವ್ರಿ. ನಮ್ಮ ತಾಯಿಯವ್ರು ತಿರ್ಕೊಂಡು ಈಗ 4 ವರ್ಷ ಆಯ್ತ್ರಿ. ಈಗ ನಾವು ನಮ್ಮ ಮಿಸಸ್ ಅವರು ನಮ್ಮ ಮಗಳು. ಕುಟುಂಬ ಚೌಕ ಕುಟುಂಬ. ಈಗ ಎಜುಕೇಶನ್ ಏನಾಗೈತಿ ಆಕಾಶ್ ಅವ್ರದ್ದು? ಎಜುಕೇಶನ್ ಒಂದು ಡಿಗ್ರಿ ಮುಗಿದ ಸರ್. ಡಿಗ್ರಿ ಮುಗಿಸ್ಕೊಂಡ್ರೆ ಈಗ ನಾವು ಆಕಾಶ್ ಅವರು ಅಂತ ಮಾತಾಡೋದು, ಆಕಾಶ್ ಮನುಗುಳಿ ಅಂತಂದ್ರೆ ಎಲ್ಲರಿಗೂ ಒಂದು ತಲೆಯಾಗ ಒಂದು ಪಿಕ್ಚರ್ ಬರುತ್ತ. ಸಣ್ಣ ಹುಡುಗ ದಂಬಡಿ ಹಿಡ್ಕೊಂಡು ಏನು ಮೈಕ್ ಮುಂದ್ ಕೂತ ಹಾಡ ಹಾಡೋದು, ಇದ್ರ ನೆನಪುಗಳು ಅಂತ ನಾವು ಮಾತಾಡೋದಾದ್ರ ಈ ಭಜನೆ ಪದಗಳ ಬಗ್ಗೆ ಆಸಕ್ತಿ ಹೆಂಗ ಬಂತು ನಿಮಗ? ಸರ್ ಮೂಲತಃ ನಮ್ಮ ತಾಯಿಯವ್ರು ಏನ್ ಮಾಡ್ತಿದ್ರಿ, ಊರಲ್ಲಿ ಅಲ್ಲೇ ಲೋಕಲ್ ರೀ. ಅವಾಗ ಭಜನೆ ಮಾಡೋದು ಅಲ್ಲೇ ಊರಾಗ ಭಜನೆ, ಯಾರು ತೀರ್ಕೊಂಡಲ್ಲ ಆಗ್ಲಿ ಹಿಂಗೇನೇ ಆಗ್ಲಿ ಕಾರ್ಯ ಇದ್ರು ಭಜನೆ ಮಾಡ್ತಿದ್ರಿ ಅವರು. ಅವಾಗ ನಾವು ಹುಟ್ಟಿಂದ ನಾನು 4-5 ವರ್ಷ ಇದ್ದಾಗ್ರಿ ಇಲ್ಲಿ ಬಾಗೇವಾಡಿ ಒಳಗೆ ಮಾದನ್ ಶೆಟ್ಟಿ ಅಂತೇಳಿ ಅವರು ಶ್ರೀಕೃಷ್ಣ ಪಾರಿಜಾತ ಕಲಾವಿದರು ಇದ್ರಿ. ಅವ್ರ ಕಂಪನಿ ಒಳಗೆ ನಮ್ಮ ತಾಯಿಯವರು ಸತ್ಯಭಾಮ ಮತ್ತು ಗಲತಿ ಪಾತ್ರ ಮಾಡ್ತಿದ್ರು. ನಾ ಅವ್ರ ಜೊತೆಗೆ ಹೋಗೋರ ಅವಾಗ 4-5 ವರ್ಷ ಇದ್ದಾಗ ಅವ್ರ ಜೊತೆಗೆ ಹೋಗ್ತಿದ್ದೆ ರೀ. ಅಲ್ಲಿ ಹೋಗಿ ಅವರು ಮಾಡೋದು ನೋಡಿ 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 ನಾನು ಮಾಡಬೇಕು ಅಂತ ಅನಿಸ್ಕೊಂಡು 5ನೇ ವರ್ಷಿಗೆ ನಾನು ಅವಾಗ ರೇಣುಕಾ ಯಲ್ಲಮ್ಮನ ಆಟದೊಳಗೆ ನಾ ಪರಶುರಾಮನ ಪಾತ್ರ ಮಾಡ್ತಿದ್ದೆ. ಆಕ್ಟಿಂಗ್ ನಮ್ಮ ತಾಯಿಯವರು ಯಲ್ಲಮ್ಮನ ಪಾತ್ರ ಮಾಡೋರು, ನಾ ಪರಶುರಾಮನ ಪಾತ್ರ ಮಾಡೋರು. ಮುಂದೆ 6ನೇ ವರ್ಷಕ್ಕೆ ಶ್ರೀಕೃಷ್ಣ ಪಾರಿಜಾತ ಕಂಪನಿನೇ ಸ್ವತಃ ತೆಗೆದಿವ್ರು ನಾವು. ಸ್ವತಃ ತೆಗೆದು ನಮ್ಮ ತಾಯಿಯವರೇ ಅದ್ರೊಳಗ ಸತ್ಯಭಾಮ ಮಾಡ್ತಿದ್ದಾರೆ. ಅವಾಗ ನಾನು ನಾರದನ ಪಾತ್ರ ಮಾಡ್ತಿದ್ದೆ. ಅವಾಗ ನಾರದನ ಪಾತ್ರ ಮಾಡ್ಕೊಂತ ಎಲ್ಲಿಗೆ ಬಂತ್ರಿ, 6 ವರ್ಷ ಮುಗಿದು 7ನೇ ವರ್ಷಕ್ಕೆ ಬಂದೆ ನಾನು. 7ನೇ ವರ್ಷಕ್ಕೆ ಬಂದಾಗ ಏನಂತ್ರಿ, ಅಲ್ಲಿ ನಾ ನಾರದನ ಪಾತ್ರದಲ್ಲಿ ಇರುವಂತ ಹಾಡನೇ ರೀ ನಮ್ಮ ತಾಯಿಯವ್ರ ಜೊತೆ ಎಲ್ಲರೂ ತೀರ್ಕೊಂಡಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅವಾಗ ಒಂದ್ 2 ಹಾಡ ಹಾಡ್ತಿದ್ದೆ. ಹಾಡೋದು ಒಂಥರ ನನಗೇನು ಭಾಳ ಇಂಟ್ರೆಸ್ಟ್ ಅನಿಸ್ತ್ರಿ. ನಮ್ಮ ತಾಯಿಯವರು ನಾನು ಹಾಡೋದು ನನಗೊಂಥರ ಹಾಡ್ಬೇಕು, ಇನ್ನಿಷ್ಟು ಹಾಡ್ಬೇಕು ಅನಿಸ್ತ್ರಿ. ಹಾಡ್ಬೇಕು ಅನಿಸ್ದಾಗ ಮುಂದೆ ನಾನು ಸಾಲಿ ಕಲಿ ಮುಂದೆ 3-4 ಇರ್ಬೋದ್ರಿ. ಅವಾಗ ನಮ್ಮ ಶಾಲೆ ಒಳಗೆ ಶನಿವಾರಕ್ಕೊಮ್ಮೆ MD ಅಂತೇಳಿ ಫೀಲ್ಡ್ ಮಾಡಿಸ್ತಾರೆ. ಅವಾಗ ನಮ್ಮ ಶಾಲೆ ಒಳಗೆ ಒಂದು ಮೈಕ್ ಹಚ್ಚಿ MD ಮಾಡಿಸೋ ಟೈಮ್ ನನ್ನಿಂದ ಪ್ರತಿ ವಾರನೂ ಒಂದು ಹಾಡ ಹಾಡಿಸ್ತಿದ್ರು. ಅವ್ರ ಸರ್ ಹನುಮಂತ ಮಾಸ್ತರ್ ಜೊತೆ ಅಂತ ಇದ್ರಿ. ಅವ್ರು ಒಂದು ಹಾಡ ವಿಶೇಷ ಒಂದು ಹಾಡ ಬರೀದು ಹಾಡ್ಸೋದ್ರಿ ನನ್ನ ಕಡೆ. ಹಾಡ್ಸೋದು ಆ ಹಾಡುಗಳನ್ನೇ ಬಾಯ್ಪಾಟ್ ಮಾಡಿ ಅವೇ ಹಾಡುಗಳನ್ನು ಭಜನೆ ಒಳಗೆ ನಮ್ಮ ತಾಯಿಯವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗೋದು ಹಾಡೋದು. ಈಗ ನಮ್ಮ ಶಾಲಿನೂ ನಡೀತಿತ್ತು, ಅದನ್ನು ಮಾಡ್ಕೊತ ಹೋಗಿದ್ದೀವಿ ನಾವು. ಮುಂದೆ ಬರ್ತಾ ಬರ್ತಾ
4ನೇತಿ ಇದ್ದಾಗ ನಾನು ರೆಕಾರ್ಡಿಂಗ್ ಪದ್ಮಿನಿಯವರು ಕರ್ಕೊಂಡು ಬಂದ್ರು ಅವರು. ಈಗ ನೀವು ಈ ರೆಕಾರ್ಡಿಂಗ್ ಮಾಡೋಕಿನ್ನ ಪೂರ್ವದಾಗ ಈಗ ನಿಮ್ ತಾಯಿಯವ್ರ ಜೊತೆ ಅಲ್ಲಲ್ಲಿ ನಾಟಕಗಳಲ್ಲಿ ಆಕ್ಟಿಂಗ್ ಕೂಡ ಮಾಡ್ತಿದ್ರೆ ಅಂತ ಹೇಳಿದ್ರಿ, ಬರೀ ಗಾಯಕರಲ್ಲ ಆಕ್ಟರ್ ಕೂಡ ಅಂತ ಹೇಳಿದ್ರಿ. ಇನ್ನ ನೀವು ಈ ಎಲ್ಲಾದ್ರೂ ಏನ್ ಈ ಸಂಗೀತದ ಬಗ್ಗೆ ಕಲ್ತ್ರು ಅಥವಾ ಈಗ ಸುಮ್ನೆ ಹಿಂಗ ಏನ್ ಎಲ್ಲಾ ಕಡೆ ನೋಡಿ ನೋಡಿ ಕಲ್ತಿದ್ದ ಇದು? ಸರ್ ಮೂಲತಃ ನೋಡಿ ನೋಡಿ ಕಲ್ತಿದ್ರಿ. ಮೂಲತಃ ನೋಡಿ ನೋಡಿ ನಮ್ಮ ತಾಯಿ ಯಾರಾದ್ರೂ ಸ್ಫೂರ್ತಿ ಅಂತ ನಮ್ಮ ತಾಯಿಯವ್ರಿ ಸರ್. ಅವ್ರದೇ ನೋಡಿ ಅವ್ರಿಗೆ ಯಾವ ರೀತಿ ಮಾಡ್ತಾರ ಆ ರೀತಿ ಮಾಡ್ಕೊತ ಹೋಗಿದ್ದೆ ಕರೀರಿ. ಮುಂದೆ ನನಗೆ ಬರ್ತಾ ಅಂದ್ರೆ ಹಾರ್ಮೋನಿಯಂ ಮಾತ್ರ ಕಲಿಸಿದವ್ರು ಸಿದ್ದಣ್ಣ ಮಾಸ್ತರ್ ಅರ್ಕೇರಿ ಅಂತ ಹೇಳಿ ತೀರ್ಕೊಂಡ್ರಿ ಅವ್ರು. ಅವರಿಂದ ಹಾರ್ಮೋನಿಯಂ ಕಲ್ತೇವೆ. ಹಾರ್ಮೋನಿಯಂ ಬಾರಿಸ್ತೀರಿ? ಏನೇನ್ ಮಾಡ್ತೀರಿ ಮತ್ತೆ ಆಕಾಶ್ ಅವರು? ಹಾರ್ಮೋನಿಯಂ ನುಡಿಸ್ತೀನಿ ಸರ್, ಆಮೇಲೆ ಡೋಲಕ್ ನುಡಿಸ್ತೀನಿ, ತಬಲಾನು ನುಡಿಸ್ತೀನಿ, ಆಮೇಲೆ ಈಗ ದಮ್ಮಡಿ ತಾಳ ನಮ್ದು ಏನ್ ಇರ್ತೈತಿ ಎಲ್ಲ ನುಡಿಸ್ತೀನಿ. ಜೊತೆಗೆ ಹಾಡು ಹಾಡ್ತೀರಿ, ಆಕ್ಟಿಂಗ್ ಮಾಡ್ತೀರಿ. ಈಗ ಹೇಳಿದ್ರಿ ನೀವು, ಈಗ ನಾ ಹಿಂಗೆ ಹಾಡ್ಕೋತ ಒಂದ್ ಟೈಮ್ನಾಗ ಒಂದ್ ರೆಕಾರ್ಡಿಂಗ್ ಕಂಪ್ನಿಗೆ ರೀಚ್ ಆದೆ ಅಂತ ಹೇಳಿದ್ರಿ. ಹೆಂಗ್ ರೀಚ್ ಆದ್ರಿ ಅದಕ್ಕ? ಸರ್ ನನಗೆ ಅದು ಕ್ಯಾಸೆಟ್ ಮಾಡಂತೂ ಆಕ್ಚುಲಿ ನನಗೆ ಗುರ್ತಿ ಇಲ್ರಿ. ಅದು ರೆಕಾರ್ಡಿಂಗ್ ಮಾಡ್ತಾರ ಹಿಂಗ್ ಬರ್ತೈತಿ ಅಂತ ಗುರ್ತಿದ್ದಿಲ್ರಿ. ನಾನು 5th ಇದ್ದೇನ್ರಿ. 5ನೇ ತರಗತಿ ಇದ್ದಾಗ ನಮ್ಮೂರೊಳಗೆ ಅಲ್ಲಿ ಒಂದು ಮನಿ ಒಳಗೆ ಇವರೆಲ್ಲ ಇನ್ಸ್ಟ್ರೂಮೆಂಟ್ ತಗೊಂಬಂದ್ ಕೂತಿದ್ರಿ. ಪದ್ಮಿನಿ ಕಂಪನಿಯವ್ರದ್ದು ನಮ್ಗೆ ಗುರ್ತಿದ್ದಿಲ್ಲ. ನಮ್ಮ ತಾಯಿಯವ್ರಿಲ್ಲ ಒಂದ್ 2 ದಿನ ಹಾಡ ಹಾಡೋದತ್ತ ಬಾ ಅಂತ ಕರೆದಿದ್ದು ಅಷ್ಟೇ ಗೊತ್ತ್ರಿ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ಒಂದು ಮೈಕ್ ಅವ್ರದ್ದು ಇನ್ಸ್ಟ್ರೂಮೆಂಟ್ ಎಲ್ಲ ಆಗಿತ್ರಿ. ನಾ ಸುಮ್ಮನೆ ಏನ್ ತಿಳಿಲಾರ್ದ ಹಾಡಿನು ಒಂದ್ ಕ್ಯಾಸೆಟ್ ಮಾತ್ರ ಹಂಗ ಹಾಡಿದ್ವಿ. ಅದು ಯಾವ್ದು ಕಲಿಯುಗ ಕೆಟ್ಟು ಹೋಯಿತು ಅಂತ ಹೇಳಿ ಅದು ಹಾಡಿಂದ ನೆಕ್ಸ್ಟ್ ಅವ್ರ ಏನ್ ಮಾಡಿದ್ರಿ, ಇಲ್ಲ ಇನ್ನೊಂದ್ ಟೈಮ್ ಬರೋನು ಇದು ಯಾಕೋ ನಮ್ಗೆ ಸಟ್ ಆಗೋಲ್ತ ಈ ಸ್ಟುಡಿಯೋ ಅಂತ ಹೇಳ್ರಿ. ಮತ್ತೊಂದ್ ಟೈಮ್ ನಮ್ಮ ಮನಿಗೆ ಬಂದ್ರಿ ಅವ್ರು. ನಮ್ಮ ಮನಿಗೆ ಬಂದ್ ಮಾಡಿದಾಗ ಎಚ್ಚರಿಲ್ಲ ಹುಚ್ಚ ನಿನಗ ಅಂತೇಳಿ ಒಂದ್ ಕ್ಯಾಸೆಟ್ ಮಾಡಿದ್ವಿ. ಆ ಕ್ಯಾಸೆಟ್ 98 ಮಾಡಿದ್ವಿ. 99 ರಿಲೀಸ್ ಆಯ್ತ್ರಿ ಸರ್. ಅದು ರಿಲೀಸ್ ಆಗಿಂದ ಅದು ವಿಪರೀತ ಕ್ಯಾಸೆಟ್ ವಿಪರೀತ ಆಗ್ಬಿಡ್ತ್ರಿ, ಮಾರಾಟ ಆಗ್ಬಿಡ್ತ್ರಿ. ಅದು ಮಾರಾಟ ಆಗಿಂದ ಹಂಗೆ ಕಂಪ್ನಿಯವ್ರು ಹಂಗೆ ಪದೇ ನಮ್ಮಿಂದ ಹಂಗೆ ರೆಕಾರ್ಡಿಂಗ್ ಅವ್ರು ತಗೊಳಕ್ಕೆ ಹತ್ತಿರ ನಾವು ಮಾಡ್ಲಿಕ್ಕೆ ಹತ್ತಿದ್ರು. ಈಗ ಪದ್ಮಿನಿ ಕಂಪ್ನಿ ಜೋಡಿ ತಾವು ಏನ ಹಾಡ ಹಾಡ್ತೀನಿ ಅಂತ ಹೇಳಿದ್ರೆ, ಹಾಡ ಹಾಡ್ತಿದ್ದೆ ಅಂತ ಹೇಳಿದ್ರಿ. ಫಸ್ಟ್ ಹಾಡು ಯಾವ್ದು ಹಾಡಿದ್ದಾವು? ಫಸ್ಟ್ ಪದ್ಮಿನಿ ಹಾಡಿದ್ದಿ ಕಲಿಯುಗ ಕೆಟ್ಟು ಹೋಯಿತು ಅಂತ. ಒಂದೆರಡು ನುಡಿ ನಮ್ ಕೇಳುವರಿಗೋಸ್ಕರ ಹಾಡ್ಬೋದ್ರಿ? ಕಲಿಯುಗ ಕೆಟ್ಟು ಹೋಯಿತು ಕೇಳೀರಣ್ಣ, ಕಲಿಯುಗ ಕೆಟ್ಟು ಹೋಯಿತು ಕೇಳೀರಣ್ಣ, ಕಲಿಯುಗ ಕೆಟ್ಟಿತು ಕರ್ಮವು ಹೆಚ್ಚಾಯ್ತು, ನೀತಿವಂತರಿಗಿಲ್ಲಿ ಬೆಲೆಯಿಲ್ಲದಾಯಿತು, ನೀತಿವಂತರಿಗಿಲ್ಲಿ ಬೆಲೆಯಿಲ್ಲದಾಯಿತು, ಕಲಿಯುಗ ಕೆಟ್ಟು ಹೋಯಿತು ಕೇಳೀರಣ್ಣ. ಇದು ಹಾಡಾಡಿ ಒಟ್ಟಾರೆ ಏನು ಸಂದೇಶ ಇರ್ತಕ್ಕಂತ ಏನು ಹಾಡುಗಳಿವು. ಈಗ ಇವ್ರನ್ನೆಲ್ಲ ಯಾರು ಬರೀತಾ ಇದ್ರು ಸರ್? ಇದನ್ನ ಹಾಡ ಬರ್ತಿದ್ದು ಅರಕೇರಿ ಮಾಸ್ತರ್ ಏನ್ ನನಗೆ ಹಾರ್ಮೋನಿಯಂ ಕಲಿಸ್ಕೊಟ್ರಲ್ರಿ, ಅವರೇ ಬರ್ತಿದ್ರು. ಅವರು ಸಾಹಿತ್ಯಗಾರರು. ಮತ್ತೆ ಅವರು ನಾಟಕ ಕಂಪ್ನಿ ಒಳಗ ಅವಾಗ ಎನ್ ಬಸವರಾಜ್ ಅವರ ಕಂಪ್ನಿ ಒಳಗೆ ಹಾರ್ಮೋನಿಯಂ ನುಡಿಸ್ತಿದ್ರು ಅಂತ. ಅವರಿಂದ ನನಗೆ ಶಿಕ್ಷಣ ಆಗೈತೆ. ಅಂದ್ರ ಈ ನಾಟಕ ಏನು ರಂಗಭೂಮಿ ಒಳಗೆ ಬಹಳ ಪಳಗಿರ್ತಾವ. ಹಾಗೆ ಸರ್. ಈಗ ಅದಾದ್ಮೇಲೆ ನಿಮ್ಗೆ ಎಚ್ಚರಿಲ್ಲೋ ಹುಚ್ಚ ತಮ್ಮ ಅಂತ ಹೇಳಿದಿರ್ತಾವ. ಇದು ಆಲ್ಮೋಸ್ಟ್ ನಮ್ ಭಾಗದಾಗ ಬಹುತೇಕ ಕೇಳೇ ಇರ್ತಾರೆ, ಇದನ್ನ ಕೇಳಾರ್ದವ್ರು ಇಲ್ಲ ಅಂತ ನಮಗ ಅನ್ಸುತ್ತ. ಆ ಏನ 2 ಸಾಲುಗಳ ನಮ್ ಕೇಳೋರಿಗೋಸ್ಕರ ಹಾಡ್ಬೋದಕ್ಕ? ಎಚ್ಚರಿಲ್ಲ ಹುಚ್ಚ ನಿನಗ, ಎಚ್ಚರಿಲ್ಲ ಹುಚ್ಚ ನಿನಗ, ಬಿದ್ದೋ ಭಾವಿಗೆ ಮುತ್ತಿನಂಥ ಮಾನವ ಜನ್ಮ ವೈದ್ಯೋ ಹಾಳಿಗೆ, ಮುತ್ತಿನಂಥ ಮಾನವ ಜನ್ಮ ವೈದ್ಯೋ ಹಾಳಿಗೆ, ಬಂದದ್ದನ್ನೋದ್ಯಾತಕ ಮರೆತು ಬಿದ್ದೋ ಮರುವಿಗೆ, ಕತ್ತಿಯಂಗ ಹೊತ್ತು ನಡೆದೋ ನಿತ್ಯ ಕೂಲಿಗೆ, ದುಡಿದು ಗಳಿಸಿ ಬಾಳೆ ಮಾಡ್ದಿ ಹೆಂಡರ ಮಕ್ಕಳಿಗೆ, ಗಳಸದ್ದೆಲ್ಲ ಬಳಸಿ ತಿಂದ್ರು ಬಂತು ಯಾರಿಗೆ, ಗಳಸದ್ದೆಲ್ಲ ಬಳಸಿ ತಿಂದ್ರು ಬಂತು ಯಾರಿಗೆ. ಈ ಹಾಡನ್ನು ಬರ್ದಿದ್ದೆ ಯಾರು? ಇವ್ರ ಈ ಹಾಡ ಬರ್ದಿದ್ದು ಹನುಮಂತ ಮಾಸ್ತರ್ ಜೊತೆ ಬಳತ್ತೇಳಿ ನಮ್ಮ ಗುರುಗಳು ಸರ್. ಅಂದ್ರೆ ಈಗ ರೆಕಾರ್ಡಿಂಗ್ ಕಂಪ್ನಿಗೆ ಇವ್ರ ಸಾಹಿತ್ಯ ನಿಮ್ದೇ ಇರ್ತಿತ್ತು? ನಮ್ದೇ ಇರ್ತಿತ್ತು. ಬರೀ ಅವ್ರು ಬಂದ್ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರೆ? ಬಂದ್ ರೆಕಾರ್ಡಿಂಗ್ ಅಷ್ಟೇ. ಈಗ ಫಸ್ಟ್ ರೆಕಾರ್ಡಿಂಗ್ ಮಾಡೋ ಟೈಮ್ನಾಗ ಎಷ್ಟು ಸಂಬಳ ಕೊಡ್ತಿದ್ರು ನಿಮ್ಗೆ ಅವರು? ಸರ್ ನನಗೆ ಅಂದಾಜು ನಮ್ಮ ತಾಯಿಯವ್ರು ಹೇಳಿದ ಪ್ರಕಾರ 700 ರೂಪಾಯಿನ ಕೊಟ್ಟಾರ ಸರ್. ಎಲ್ಲ ನಿಮ್ ತಾಯಿಯವರೇ ನೋಡ್ಕೊತಿದ್ರು? ನೋಡ್ಕೊತಿದ್ರು. ಹೆಂಗ ನಿಮ್ ತಾಯಿಯವ್ರಿಗೆಲ್ಲ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಹೆಂಗ ಇತ್ತು?
ಅದು ಏನು ಗೊತ್ತಿಲ್ಲ ಸರ್, ಅವಾಗೆಲ್ಲ ಬಡತನ ಪರಿಸ್ಥಿತಿ ರೀ. ನಮ್ಮ ತಾಯಿಯವರೆಲ್ಲ ಕಲ್ನಾರದ ಸೀಳಾಕ್ ಹೋಗ್ತಿದ್ರತ್ರಿ. ನಾವು ಅಂದ್ರೆ ನಮ್ಮ ತಾಯಿಯವ್ರು ಹೇಳ್ತಿದ್ರಿ, ಆ ಕಲ್ನಾರ ಸೀಳಿಗೆ ಅದನ್ನೇನೋ ಬಿಜಾಪುರಕ್ಕೆ ಮಾರ್ತಿದ್ರತ್ರಿ ಅವಾಗ. ಆ ಕಲ್ನಾರ ಸೀಳ್ಕೋತ ಹಾಡೋದು ನೋಡಿ ನಮ್ಮೂರೊಳಗೊಬ್ರು ಕಲಾವಿದ್ರು ಇದ್ರತ್ರಿ, ಮಹಾಂತಪ್ಪ ಸಾವ್ಕಾರ ಅಂತ ಹೇಳಿ. ಅವ್ರು ನಮ್ಮ ತಾಯಿಯವ್ರನ್ನ ನೋಡಿ ಅವ್ರು ನಮ್ಮ ತಾಯಿಯವ್ರನ್ನ ಕರ್ಕೊಂಡು ನಾಟಕ ರಂಗಭೂಮಿ ಕರ್ಕೊಂಡು ಹೋದವ್ರು ಅವ್ರಿ. ಅವಾಗ ಅವ್ರನ್ನ ಗುರುತಿಸಿದವ್ರು ಅವ್ರಿ ಸರ್. ಅಲ್ಲಿ ಹಾಡಿದ್ದೆ ನಮ್ಮ ತಾಯಿಯವ್ರ ಮಾತ್ರ ಕಲ್ನಾರ್ ಸೀಳು ಮುಂದೆ ಹಾಡಿದ್ರತ್ರ. ಅಂದ್ರೆ ನಿಮ್ಮ ತಾಯಿಯಿಂದ ನಿಮಗಿದು ಬಡವಳಿ ಕಂಟಿನ್ಯೂ ಆಗ್ಲಾರ. ಈಗ ಒಂದ್ ಜಮಾನ ಇತ್ತು, ಈ ಕ್ಯಾಸೆಟ್ ಜಮಾನ ಅಂತ ಎಲ್ಲ ಮಾತಾಡ್ಬೋದು. ಆ ಟೈಮ್ನಾಗ ಆಕಾಶವಾಣಿಗಳ ಕ್ಯಾಸೆಟ್ ಸಿಕ್ಕಾಪಟ್ಟೆ ಸೇಲ್ ಆಗ್ತಿದ್ವು. ಈಗ ಅದ್ರ ಬಗ್ಗೆ ಒಂದ್ ಅನುಭವದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ಹೆಂಗಿತ್ತು ನಿಮ್ಗೆ ಎಷ್ಟು ತಿಳಿವಲಕ್ ಏನ್ ಅನಿಸ್ತಿತ್ತು ಅವಾಗ? ಸರ್ ಕ್ಯಾಸೆಟ್ ಮಾರಾಟ ಆಗಿದ್ದು ಮಾತ್ರ ಅದು ಏನ್ ಬರ್ತಿತ್ತಲ್ರಿ ಅದೆಲ್ಲ ಕಂಪ್ನಿಯವರು ತಗೋತಿದ್ರಿ. ಅದ್ರ ಐಡಿಯಾ ನಿಮ್ಗೆ ಇರ್ತಿರ್ಲಿಲ್ಲ ಸರ್. ನಾವ್ ಏನ್ ಮಾಡ್ತಿದ್ವಿ, ಒಂದ್ 5, 6, 7 ಸಾಂಗ್ ಇರ್ ಒಂದ್ ಕ್ಯಾಸೆಟ್ ಅಂದ್ರೆ 1 ತಾಸಿಂದ ಇರ್ತೈತ್ರಿ ಅದು. ಅವಾಗ 1 ತಾಸಿನ ನಾವು ಹಾಡಿ ಅದ್ರ ಏನ್ ನಮ್ಗೆ ಸಂಭಾವನೆ ಕೊಡ್ತಾರ ಅಷ್ಟೊಂದು ಬಂದ್ ಬಿಡ್ತಿದ್ವಿ ನಾವು. ಮುಂದೆ ಅದ್ರದ್ದು ಏನ್ ಆಗು ಹೋಗುಗಳೆಲ್ಲ ಅದು ಎಷ್ಟು ಲಾಭ ಆಯ್ತು ಏನಾಯ್ತು ಎಲ್ಲ ಕಂಪ್ನಿಯವರು ಮಾಡ್ಕೊತಿದ್ರು. ಎಷ್ಟು ಹಾಡು ಹಾಡಿರ್ಬೋದು ಸರ್? ನಾವು ಪದ್ಮಿನಿ ಕಂಪ್ನಿ ಒಳಗೆ ಒಂದು ಟೋಟಲ್ ಒಂದು 100 ಮ್ಯಾಗ ಆಗ್ಯಾವ ಸರ್ ಕ್ಯಾಸೆಟ್. 100-150 ಅಂದ್ರೂ ಒಂದು 1000-1200 ಹಾಡ ಅಲ್ಲೇ ಆಗ್ಯಾರ. 1500 ತನ ಆಗ್ಯಾರ ಸರ್ ಅಲ್ಲಿ ಪದ್ಮಿನಿ ಕಂಪ್ನಿ ಬಂದಿರಿ. ಅವು ಕೆಲವೊಂದು ಏನಾಗ್ಬಿಟ್ಟು ರೀ, ಅವ್ರಿಗೆ ಮಹಾಪೂರ್ ಬಂದು ಅದು ಏನೋ ಆಗಿ ಮುಳುಗಡೆ ಆದ ಟೈಮ್ದಾಗ ಹೋಗ್ಯಾವ್ರಿ ಕೆಲವೊಂದ್ರಿ. ಈಗ ಅದವ್ರಿಗೆ ಇನ್ನುಳಿದ ಕಂಪ್ನಿಗೆ ಹಾಡಿದ್ರೆ ಭಾಳ ಅದ ಸರ್ ಹಾಡು. ಇದು ಬಿಟ್ಟು ಬೇರೆ ಕಂಪ್ನಿಗಳಿಗೆ ಯಾವ ಬೇರೆ ಹಾಡಿನ ಸರ್, A2ದವ್ರಿಗೆ ಹಾಡಿನ್ರಿ, ಜೈಕಾರದವ್ರಿಗೆ ಹಾಡಿನ್ರಿ, ಆಮೇಲೆ ಲಕ್ಷ್ಮಿ ಅಂತೇಳಿ ಒಂದಿಷ್ಟು ಕಂಪ್ನಿ ಅದನ್ನ ಹಾಡಿನ್ರಿ, ಆಮೇಲೆ ಶ್ರೀರಾ ಕಂಪ್ನಿ ಐತೈತ್ರಿ ಅದಕ್ಕೆ ಹಾಡಿನ್ರಿ, ಆಮೇಲೆ ದೇವೇಂದ್ರ ಆಡಿಯೋ ವಿಡಿಯೋ ಅಂತೇಳಿ ಧಾರವಾಡದವ್ರು ಇದ್ರಿ ಅವ್ರ ಕಂಪ್ನಿಗೆ ಹಾಡಿನ್ರಿ. ಈ ಕಂಪ್ನಿ ಏನು ರೆಕಾರ್ಡಿಂಗ್ ಬಿಟ್ಟು ಬೇರೆ ಕಡೆ ಲೈವ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತೇಳಿ ಅಲ್ಲಿ ಕೊಡಕ್ ಹೋಗ್ತಿದ್ರಿ? ಲೈವೇ ಜಾಸ್ತಿ ಸರ್ ನಾವು. ಲೈವ್ ಒಂದ್ ತಿಂಗಳದೊಳಗ್ರಿ ಒಂದು 10-15 ಕಾರ್ಯಕ್ರಮ ಅಂತೂ ಹೊರಗೆ ಹೋಗತ್ತೀವ್ರಿ ನಾವು. ಅಡ್ವಾನ್ಸ್ ಒಂದು 15-20 ದಿನ ಬುಕ್ ಆಗಿರ್ತಾವ್ರಿ. ಲೈವ್ ಕಾರ್ಯಕ್ರಮ ಅವಾಗಿನ ಹಿಡ್ಕೊಂಡು ಇನ್ನೂವರೆಗೂ ಆದ್ರೂ ಕಂಟಿನ್ಯೂ ಹೋಗೈತಿವಿ ಸರ್. ಅವಾಗಿನ ಮಾತಾಡೋದು ಅವಾಗೆಲ್ಲ ನಿಮ್ ಲೈವ್ ಪ್ರೋಗ್ರಾಮ್ಗಳನ್ನ ಯಾರು ಮೇಂಟೈನ್ ಮಾಡ್ತಾರೆ, ಯಾರು ನೋಡ್ಕೊತಿದ್ರ ಅದನ್ನೆಲ್ಲ ಪೂರ್ತಿ ವ್ಯವಸ್ಥೆಯನ್ನ? ಅದು ನಮ್ಮ ತಾಯಿಯವರೇ ನೋಡ್ಕೊತಿದ್ರು ಸರ್. ನಮ್ಮ ತಾಯಿಯವರು ಬಿಟ್ರೆ ಇನ್ನೊಬ್ರು ವೆಂಕಣ್ಣ ಮಾಸ್ತರ್ ಇರ್ತಿದ್ದಾರೆ, ಅವರು ಹಿರಿಯ ಮನುಷ್ಯರು, ಅವರು ತೀರ್ಕೊಂಡ್ರಿ. ಅವರು ನಮ್ಮ ತಾಯಿಯವರೇ ಮೇಂಟೈನ್ ಮಾಡ್ತಿದ್ರು. ಯಾವ ಊರ ಕಾರ್ಯಕ್ರಮ ಎಷ್ಟು ಗಂಟೆಗೆ ಏನು ಎಲ್ಲ ಅವರೇ ಮಾತಾಡೋರಿ. ನನಗೆ ಅದ್ರ ಬಗ್ಗೆ ಏನು ಕರ್ಕೊಂಡು ಹೋಗೋರು ಕಾರ್ಯಕ್ರಮ ಮಾಡೋದು ಅಷ್ಟೇ ಹೇಳ್ತಿದ್ರು. ಅದು ಮುಂದೆ ಅವ್ರು ತೀರ್ಕೊಂಡಿಂದ ಏನು ನಮ್ಗೆಲ್ಲ ಇದ್ರ ಜೊತೆಗೆ ಈ ಸ್ಕೂಲ್ ಹೆಂಗ್ ಮೇಂಟೈನ್ ಮಾಡ್ತಿದ್ರಿ? ಎಲ್ಲಾ ಕಡೆ ರೆಕಾರ್ಡಿಂಗ್ ಹೋಗ್ತಿದ್ರಿ, ಹಾಡಾಡಕ್ ಹೋಗ್ತಿದ್ರಿ, ಸಾಲಿಗೆ ಯಾವಾಗ ಹೋಗ್ತಿದ್ರಿ? ಸಾಲಿದ ಒಂದು ವಿಶೇಷ ಸರ್. ಯಾಕಂದ್ರೆ ನಾ ಕಲ್ತಿದ್ದೆ ಅಂದ್ರೆ ಡೈಲಿ ಹೋಗಿದ್ದೆ ಅಂದ್ರೆ 3-4ನೇತಿ ಅಷ್ಟೇ ರೀ. ಮುಂದೆ 5ನೇ 6ನೇತಿ ಹಿಡ್ಕೊಂಡು 6ನೇ ಕ್ಲಾಸ್ ಹಿಡ್ಕೊಂಡು ಇದು ಸ್ಟಾರ್ಟೇ ಆಗ್ಬಿಡ್ತೀರಿ ನನ್ನ ಜರ್ನಿ ರೀ. ಅವಾಗ ನಮ್ಮ ಶಾಲೆಯಾಗಿದ್ದ ಸರ್ಗಳು ಏನಾದ್ರು ಎಲ್ಲರೂ ಹೆಲ್ಪ್ ಮಾಡಿದ್ರು ಸರ್. ಇದ್ರಾಗ್ರೆ ಬೆಳಿಲಾಕತ್ತಾನ ಬೆಳೀಲಿ, ನಮ್ಗೆ ವಾರದಾಗ ಒಂದು 2 ದಿನ ರೀ ಅವ್ನು ಖಾಲಿ ಇದ್ದಾಗ ಬಂದು ಹೋದ್ರೆ ಸಾಕು ಅಂತ ಅನ್ಕೊಂಡ್ರಿ. ನನಗೆ ಪೂರಾ ಸರ್ಗಳು ಸಾಕಾರಿ, ನಮ್ದು ಗೆಳೆಯರಿದ್ದವ್ರು ಎಲ್ಲರೂ ಇದು ಮಾಡಿ ಹಂಗೆ ಮಾಡ್ಕೋಂತ ಮುಂದೆ ಪ್ರೈಮರಿ ಮುಗಿತ್ರಿ, ಮುಂದೆ ಪ್ರೌಢನು ಮುಗಿತ್ರಿ, ಮುಂದೆ ಈ ಕಡೆ PUನು ಬಂದಿರಿ, PUC ಮಾಡ್ಕೊಂಡು ಆಮೇಲೆ ಡಿಗ್ರಿನೂ ಮಾಡ್ಕೊಂಡೆ ರೀ. ಡಿಗ್ರಿ ಮಾಡಿಂದ ಹಂಗೆ ಹೋಗೋರು ಸರ್. ನಾ ಯಾವ ವಾರದಾಗ ಒಂದು 2 ದಿನ 3 ದಿನ ಹೋಗುದ್ರಿ. ಹಿಂಗೆ ಮಾಡ್ಕೋತೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ. ಅಂದ್ರೆ ನಿಮ್ ಶಿಕ್ಷಕರ ಬೆಂಬಲ ಸಂಪೂರ್ಣ ಇತ್ತು? ಸಂಪೂರ್ಣ ಸರ್. ಎಲ್ಲರೂ ಪ್ರೈಮರಿ ಹಿಡ್ಕೊಂಡು ನಾನು ಡಿಗ್ರಿ ತನಾದ್ರೂ ಸಂಪೂರ್ಣ ಎಲ್ಲ ಬೆಂಬಲ ಕೊಟ್ಟಾರ. ಈಗೆಲ್ಲ ಸೋಷಿಯಲ್ ಮೀಡಿಯಾ ಅದೆಲ್ಲ ಐತಿ, ಅವಾಗೆಲ್ಲ ಅದು ಇರ್ಲಿಲ್ಲ. ಅವಾಗ ಜನ ನಿಮ್ಮನ್ನ ಬರೀ ಕೇಳ್ತಿದ್ರು, ನಿಮ್ಮ ಧ್ವನಿಯನ್ನ ನೋಡಿದ್ದು ಬಹಳ ಕಮ್ಮಿ ಅನ್ಸುತ್ತೆ. ಹಿಂಗೆ ಯಾರಾದ್ರೂ ನಿಮಗ್ ಗುರುತಿಸಿ ಆ ಟೈಮ್ನಾಗ ನೋಡಿದವರು ಕರೆದು ನಿಮ್ಮ ಹಾಡ್ ನಾವೆಲ್ಲ ಕೇಳಿವಿ, ಚಲೋ ಹಾಡ್ತೀರಿ ಅಂತೇಳಿ ಬೆನ್ ತಟ್ಟಿದ್ ಏನಾದ್ರು ಘಟನೆಗಳದಾವ್ರಿ? ಭಾಳ ಅದಾವ ಸರ್. ಅವಾಗ ಆಕ್ಚುಲಿ ಈಗ್ರಿ ಈಗ ಯೂಟ್ಯೂಬ್ ಹಂಗಂಗ ಮೀಡಿಯಾ ಬಂದಿಂದ ಅಂತಂತಾರಲ್ಲ, ನೋಡಿ ಸಡನ್ಲಿ ಬರ್ತಿರ್ತಾರೆ. ಅವಾಗ ನೋಡ್ಲೇಬೇಕಂತ ಕರೆಸ್ತಿದ್ರು. ಆಕಾಶ್ ಮನುಗುಳಿ ಅಂತಂದ್ರೆ ಭಜನೆ ಮಾಡ್ತಾನಂದ್ರೆ ಅವಾಗ ಏನ್ ಮಾಡ್ತೀವಿ ಸರ್, ಫೋನ್ಗಳು ಇದ್ದಿದ್ದಿಲ್ಲ, ಮೊಬೈಲ್ಗಳು ಇದ್ದಿದ್ದಿಲ್ರಿ. ನಾವು ಎಲ್ಲೇ ಒಂದ್ ಕಾರ್ಯಕ್ರಮ ಹೋಗಿ ಮನೆಗೆ ಬರೋದಕ್ಕೆ ಸುಮಾರು ಒಂದು 15-20 ಊರ್ ಜನ ನಮ್ಮ ಮನೆ ಮುಂದೆ ಇರ್ತಿದ್ರು. ನಮ್ಗೆ ಈ ಡೇಟಿಗೆ ಬೇಕು, ನಮ್ಗೆ ಈ ಡೇಟಿಗೆ ಬೇಕಂತ ಹೇಳಿ ಅವ್ರು ನೋಡೋ ಸಂಬಂಧನು ಕೆಲವೊಂದು ಊರ್ ಕರ್ಕೊಂಡು ಹೋಗ್ಯಾರ. ಇಂಥವ್ನೇ ಹುಡುಗ ಅಂತ ಹೇಳಿ. ನಮ್ ಕಾರ್ಯಕ್ರಮ ಮಾಡೋದು ಒಂದ್ 2 ಗಂಟೆ ರೀ, ಅವ್ರಿಗೆ ಭೇಟಿ ಆಗೋದೇ ಒಂದ್ 2 ಗಂಟೆ ಹಿಡಿತೈತ್ರಿ. ಅಂತದ್ರಾಗ ಅವಾಗ ಮಾಡಿದ್ರಿ ನಮಗ ಮೂಲದ ಅಂದ್ರೆ ಮುಗುಳ್ಕೋಡು ಅಜ್ಜರ್ ರೀ, ಷಡಕ್ಷರಿ ಸಿದ್ದರಾಮೇಶ್ವರ ಅಪ್ಪನವ್ರಿ. ಅವರೇ ನಮ್ಗೆ ಅವ್ರಿಗೆ ಗುರುತಿಸೋದಾಗ್ರಿ ಅವ್ರ ಆಶೀರ್ವಾದನೇ ಅವಾಗೇ ಆಯ್ತು ನಮ್ಗೆ. ನೀನು ಭಾಳ ಉನ್ನತಕ್ಕೆ ಹೋಗಿಪ್ಪ ಅಂತ ಕರೆದು ಮಾತಾಡ್ಸಿದಂತೂ ಭಾಳ ಖುಷಿ ಐತ್ರಿ. ಇವಾಗಾದ್ರೂ ಅದನ್ನ ನೆನ್ಸ್ಕೊಂಡ್ರೆ ನನಗೊಂಥರ ಏನಾದ್ರೂ ಖುಷಿ ಅನಿಸ್ತದ್ರಿ. ಅಪ್ಪ ಅವ್ರು ನಮ್ಗೆ ಗುರುತಿಸಿದ್ರಲ್ಲ ಅಂತ ಹೇಳಿ ಮುಂದೆ ಇಂಥ ಎಲ್ಲ ಭಾಳ ಹೋಗಿ ಸರ್ ಅವಾಗ. ಈಗ ನಿಮ್ದು ಏನು ಸಣ್ಣವರಿದ್ದಾಗ ಏನ್ ಹಾಡಿರಲ್ಲ, ಅದ್ರಾಗ ಆ ಹಾಡುಗಳಲ್ಲಿ ಅತಿ ಜನಪ್ರಿಯವಾದ ಹಾಡ ಯಾವ್ದಂತ ನಿಮಗ ಅನ್ಸುತ್ತೆ ಸರ್? ಆಲ್ಮೋಸ್ಟ್ ಬಾಳೆ ಅದಾವ್ರಿ. ಆದ್ರೆ ಇದು ಎಚ್ಚರಿಲ್ಲ ಹುಚ್ಚ ನಿನಗ ನಮಗೊಂದು ಸ್ಟೇಜ್ ತಂದು ಕೊಟ್ಟಿದ್ರಿ. ಅದು
ಇದು ಆಗಿಂದ ಎರಡನೇದು ಅದರಿಂದ ಎಷ್ಟು ದಿನ ಇಲ್ಲೇ ಇರ್ತೀನಿ ನಮ್ಮ ಮನೆ ಬ್ಯಾರೆ ನಿನ್ನ ಮನೆ ಬ್ಯಾರೆ ಐತಿ. ಅದು ಬಂದಿಂದ ಧರ್ಮಕ್ಕೆ ಕರ್ಮಕ್ಕೆ ಜಗಳ ನಡೆದೈತಿ. ಅವು ಕೆಲವೊಂದು ಹಾಡುಗಳು ಬಂದ್ರಿ. ಆಮೇಲೆ ಭಕ್ತರಲ್ಲಿ ಭಕ್ತ ಶ್ರೇಷ್ಠ ಮಾರ್ಕಂಡ್ಯ, ಇವ ಹಾಡುಗಳು ಒಂದು ಹಂಗ ನಮಗೆ ಇದನ್ನೇ ಒಂದೊಂದು ವರ್ಷಕ್ಕೆ ಯಾವ್ಯಾವ್ದು ಬಂತು ಸರ್ ಅದು ನಮಗೆ ಇದನ್ನೇ ಕೊಡ್ತಿರಲ್ಲ. ಈಗ ಇದ್ರ ಜೋಡಿ ಅವಾಗ ಮತ್ತೆ ನಾಟಕ ಮಾಡ್ತಿದ್ರಿ ಹೆಂಗೆ? ನಾಟಕ ಅವಾಗ ಬಿಟ್ಬಿಟ್ಟಿವಿ ಸರ್ ನಾವು ಏನ್ ಭಜನಿ ಒಳಗೆ ಏನ್ ಎಂಟರ್ ಆದಿವ್ರಿ ಅವಾಗ ನಾಟಕ ಕಂಪ್ನಿನೇ ಬಿಟ್ಬಿಟ್ಟಿವ್ರಿ. ನಮ್ ತಾಯಿಯವರು ಬಿಟ್ರಿ ನಾವು ಬಿಟ್ಟಿವ್ರಿ. ಇದೇ ಜಾಸ್ತಿ ಆಗ್ಬಿಡ್ತೀರಿ ನಮ್ಗೆ. ಹಂಗಾಗಿ ನಾಟಕ ಕಡೆ ಒಲೆ ಮೇಲೆ ಹೋಲಿಲ್ಲ ಬಾಳ. ಈ ಸದ್ದೆಲ್ಲ ಮಾರ್ಕೆಟಿಂಗ್ ಅದೆಲ್ಲ ಚೆನ್ನಾಗೈತಿ, ಚಲೋ ಅರ್ನಿಂಗ್ಸ್ ಎಲ್ಲ ಮಾಡ್ಬೋದು. ಈಗ ಆಗಿನ ಟೈಮ್ನಾಗ ಹೆಂಗಿತ್ತು ಅದು ಬಂದ್ ಏನ್ ಸಂಬಳದಿಂದ ಅಥವಾ ಆ ಪಗಾರದಿಂದ ಕುಟುಂಬ ನಿರ್ವಹಣೆ ಎಲ್ಲ ಆಗ್ತಿತ್ತ? ಆಗ್ತಿತ್ತು ಸರ್. ಅಂದ್ರೆ ಅವಾಗ ಸ್ವಲ್ಪ ಬಡತಾನೆ ರೀ. ನಾವ್ ಏನ್ ಮಾಡೋದು ಸರ್, ಅವಾಗ 10 ಜನ ಟೀಮ್ ಇತ್ತು ನಮ್ದು. ನಾವು ಸಣ್ಣವರಿದ್ದಾಗ ಮಾಡಿದಾಗ 10 ಜನ ಟೀಮ್ ಇದ್ದಾಗ ರೀ ನಮ್ಮ ತಾಯಿಯವರು ನಮ್ಮ ಹಿನ್ನೆಲೆ ಹಾಡೋರಿ, ಹಾರ್ಮೋನಿಯಂ ದಮ್ಮಡಿ ಎಲ್ಲಾರು ಇದ್ರಲ್ರಿ. ಅವ್ರಿಗೆಲ್ಲ ಒಂದು ಪೇಮೆಂಟ್ ಆಗ್ತೈತ್ರಿ. ಅವ್ರು ಕೊಟ್ಟಿದ್ದ ಸಂಭಾವನೆ ಒಳಗೆ ಪೇಮೆಂಟ್ ಅವ್ರಿಗೆ ಫಿಕ್ಸ್ ಕೊಡಬೇಕ್ರಿ ನಾವು ಪೇಮೆಂಟ್. ಅವಾಗ ನನ್ ತಿಳ್ಬೇಕಂದ್ರೆ ಒಬ್ಬರಿಗೆ 25 ರೂಪಾಯಿ ಐತ್ರಿ ಅದು. 25 ರೂಪಾಯಿಂದ ಸ್ಟಾರ್ಟ್ ಆಗಿತ್ರಿ ಅವ್ರಿಗೆ, ಹಾಡೋರಿಗೆ ಬಾರ್ಸೋರಿಗೆ. ಹಂಗಿದ್ರು ನಾವೇನ್ ಮಾಡ್ತಿದ್ವಿ, ನಮ್ಮ ತಾಯಿಯವ್ರು ಹಂಗೆ ಇಡ್ತಿದ್ರಿ. ಒಂದ್ ಊರಿಗೆ ನಾವು ಹೋಗಿ ಮುಟ್ಬೇಕ ಬಸ್ಸಿಗೆ ಹೋಗಿದ್ವಿ. ಅವಾಗೆಲ್ಲ ವಾಹನಗಳು ನಮ್ಮ ಸ್ವಂತ ವೆಹಿಕಲ್ ಇದ್ದಿದ್ದಿಲ್ರಿ ಅವಾಗ. ಬಸ್ಸಿಗೆ ಹೋಗಿ ನಾವು ಬರ್ಬೇಕಾದ್ರೆ ಎಷ್ಟು ಖರ್ಚು ಆಕೈತ್ರಿ, ಇವ್ರಿಗೆಲ್ಲ ಪೇಮೆಂಟ್ ಎಷ್ಟು ಕೊಡ್ಬೇಕು, ನಮ್ಗೆ ಎಷ್ಟು ಉಳಿಬೇಕು, ಈ ರೀತಿಯಾಗಿ ಮುಂದಿನ ಊರು ಕಾರ್ಯಕ್ರಮ ಹಿಡಿದ್ವಿ. ಫಸ್ಟ್ ಈ ಕಾರ್ಯಕ್ರಮ ಹಿಡಿದಿದ್ದಂದ್ರೆ ಹುನಗುಂದ ತಾಲೂಕಲ್ಲಿ ಅಮರಾವತಿ ಅಂತ ಊರಿಗೆ 450 ರೂಪಾಯಿ ಹಿಡಿದಿದ್ರು ಫಸ್ಟ್ ಪ್ರೋಗ್ರಾಮ್. ಅಂದ್ರೆ ಅಟ್ ರೇಟ್ ಬೇಕೇ ಅಂತ ಹಿಡಿದಿದ್ರಿ. ಅದಕ್ಕೆ ಮೊದಲು ಅವ್ರು ಏನ್ ಕೊಡ್ತಾರ ಅಷ್ಟಿಗೆ ಹೋಗಿ ಬಂದಿದ್ರು ಸಣ್ಣದ. ಫಸ್ಟ್ ಅಲ್ಲಿಂದ ನಮ್ ಜರ್ನಿ ಚಾಲು ಆಯ್ತು ನೋಡ್ರಿ. ಈಗ ಜನ ಹೆಂಗ ನಿಮ್ಮನ್ನ ಸಂಪರ್ಕ ಮಾಡ್ತಿದ್ರ ಆ ಟೈಮ್ನಾಗ? ಮನೆಗೆ ಬರ್ತಿದ್ರು ಸರ್, ಸೀದಾ ಮನೆಗೆ. ಫೋನ್ಗೆ ಇದ್ದಿದ್ದಿಲ್ಲಲ್ರಿ. ಹಂಗಾಗಿ ನಾವು ಒಂದು ಕಾರ್ಯಕ್ರಮ ಹೋಗಿ ಬರೋಷ್ಟಿಗೆ ಬೆಳಿಗ್ಗೆ ಅಂದ್ರೂ ಒಂದು 10-15 ಊರವ್ರು ಅಂತ ಇರ್ತಿದ್ರು ಮಿನಿಮಮ್. ಅವ್ರ ಡೇಟ್ ಪ್ರಕಾರ ಅವ್ರು ಇರೋರಿ. ಅವಾಗ ನಮ್ಮ ತಾಯಿಯವ್ರು ಯಾರು ಒಂದೇ ರೇಟಿಗೆ 4-5 ಜನ ಬಂದಿರ್ತಿದ್ರಿ. ನಮ್ಮ ತಾಯಿಯವ್ರು ಯಾರು ಮೊದಲು ಬಂದಾರ ಅವ್ರಿಗೆ ಆ ಡೇಟಿನ ಪ್ರಕಾರ ಬುಕ್ ಮಾಡ್ಕೊಂಡು ಅವ್ರಿಗೆ ಡೇ ಅಥವಾ ನೈಟ್ ಹಿಂಗೆ ಕೊಡ್ತಿದ್ರು. ಒಂದ್ ಊರಿಗೆ ಒಂದೇ ದಿನ ಆಗಿ 2-3 ಊರು ಮಾಡಿದ್ವಿ ಸರ್. ಡೇ ಮುಂಜಾನೆ 10 ಗಂಟೆಯಿಂದ 12 ಗಂಟೆ ಒಂದ್ ಊರ ರೀ. ಅಲ್ಲಿಂದ ಬೇರೆ ಹೋಗಿ ಅಲ್ಲಿ ಸಾಯಂಕಾಲ 4-5ರಿಂದ ರಾತ್ರಿ 7 ಗಂಟೆಗೆ ಬೇರೆ ರೀ. ಅಲ್ಲಿಂದ ಮಾತ್ರ ರಾತ್ರಿ 10-11ರಿಂದ ನೈಟ್ ಪೂರ ಮತ್ತೊಂದು ಊರಿಗೆ. ಅಂದ್ರ ಒಂದು ಪ್ರೋಗ್ರಾಮ್ ಅಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದು 3-4 ತಾಸಾದ್ರೂ ಹಾಡ್ಬೇಕಾಗ್ತದೆ. ಈಗ ದಿನಕ್ಕೆ 2 ಪ್ರೋಗ್ರಾಮ್ ಅಂದ್ರೆ ನೀವು ಮತ್ತ ಈ ವಾಯ್ಸ್ ಏನ್ ಇದು ಮಾಡ್ತೀರಿ, ತಾಲೀಮ್ ಬೇಕಾಗ್ತದಲ್ಲ. ಕಂಟಿನ್ಯೂ ಸ್ಟಾರ್ಟ್ ಆದಾಗ ಧ್ವನಿ ಕೆಡ್ತಿರ್ಲಿಲ್ಲ? ಇಲ್ಲ ಸರ್, ಅದೊಂದ್ ಏನ್ ಗಾಡ್ ಗಿಫ್ಟ್ ನೋಡ್ರಿ, ಏನ್ ತ್ರಾಸ ಆಗಿಲ್ರಿ. ಅದಕ್ಕೆ ಏನಾದ್ರು ತಾಲೀಮ್ ಅಂತ ಏನಾದ್ರು ಮಾಡ್ತಿದ್ರಿ? ಇಲ್ಲ ಸರ್, ನಾ ಅಂತ ಏನ್ ಮಾಡಿಲ್ರಿ. ವರ ಸರ್. ನಾ ಏನಿದೆ ಊಟ ಪತ್ತೆ ಮಾಡ್ಬೇಕು, ನೀರ ಹಿಂಗ ಇಂತಲ್ಲಿ ಉಣ್ಬೇಕು ಹಿಂಗ ಏನು ಮಾಡಿಲ್ರಿ. ನಾ ಏನಿದ್ರು ಊಟ ಮಾಡ್ತಿದ್ದೆ, ಹಂಗೇನಿಲ್ರಿ. ಆದ್ರೂ ನನ್ಗ ಅದು ಏನ ಆ ರೀತಿ ತ್ರಾಸ ಮಾಡಿಲ್ರಿ, ಇನ್ನೂವರೆಗಾದ್ರೂ ಮಾಡಿಲ್ರಿ. ಈಗ ನೀವು ಏನ್ ಸಣ್ಣ ವಯಸ್ಸಿನಾಗ ಇದ್ದಾಗ ಅಗ್ದಿ ಒಂದು ಪೀಕ್ ನಾಗ ಇದ್ರಿ, ಒಂದು ಪೀಕ್ ರೀಚ್ ಆಗಿದ್ರಿ. ಆದಾಗ ನಡುವೆ ಒಂದ್ ಸ್ವಲ್ಪ ಗ್ಯಾಪ್ ಆಯ್ತು, ಎಲ್ಲಿ ಆಕಾಶ್ ಅವ್ರು ಕಾಣ್ಲಿಲ್ಲ, ಅವ್ರ ರೆಕಾರ್ಡಿಂಗ್ ಏನು ಇದಾಗ್ಲಿಲ್ಲ. ಸ್ವಲ್ಪ ಇತ್ತೀಚಿನ ಮತ್ತೆ ಈಗ ಕಾಣಿಸ್ಲಾಕೈತಿರಿ. ಈ ಗ್ಯಾಪ್ ಗೆ ಏನ್ ಹೇಳ್ತೀರಿ? ಯಾಕೆ ಆಯ್ತದ ಹಂಗ? ನೀವು ಬಿಟ್ರು ಅಥವಾ ನೀವು ಎದಕ್ಕಾದ್ರು? ನಮ್ ತಾಯಿಯವರು ತೀರ್ಕೊಂಡಿದ್ದೇನೆ ಸರ್, ನಮ್ ಕಣ್ಣು ಮುಂದೆ ಅದು ನಡೆದ ಘಟನೆ ರೀ. 2021 2021 ಒಮ್ಮೆ ಏಕಿಲಿ ಇದು ಕೋವಿಡ್ ಸೆಕೆಂಡ್ ಟೈಮ್ ನಾ ಇರೋ ಒಬ್ಬ ಮಗ ಸರ್. ಹಿಂದೆ ಯಾರು ಅಣ್ತಂಬ್ರು ಇಲ್ಲ, ಯಾರು ಅಕ್ಕಂಗಿರು ಇಲ್ಲ. ಈ ಕಡೆ ಯಾರಿಗೂ ಹೇಳ್ಕೊತೀನಿ ಅಂದ್ರೆ ಯಾವ್ದೇ ರೀತಿ ಇದ್ದಿದ್ದಿಲ್ಲ. ಸಪೋರ್ಟ್ ಇರೋದೇ ನಮ್ಮ ತಾಯಿ ಒಂದೇ. ಆಕಿನೇ ಒಮ್ಮೆ 2 ದಿನದೊಳಗೆ ದವಾಖಾನೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ತೀರ್ಕೊಂಡ್ಬಿಟ್ರು. ಅದು ತೀರ್ಕೊಂಡಿಂದ ನನ್ಗೆ ಸಿಕ್ಕಾಪಟ್ಟಿ ಮಾನಸಿಕ ಆಗ್ಬಿಟ್ಟು ಸರ್. ಈಗ ಯಾರು ಬಂದು ಸಾಂತ್ವನ ಹೇಳಿ ನನಗೊಂದು ಧೈರ್ಯ ಕೊಟ್ಟು ಇದು ಮಾಡ್ಬೇಕು ಅಂದಾಗ ಈಗ ಯಾರು ಇಲ್ಲ. ಈಗ ಕೇಳ್ಬೇಕು, ನಮ್ಮ ತಾಯಿನೇ ಬಿಟ್ರೆ ನಮ್ಮ ಮಿಸಸ್ ಅವ್ರಿ, ಅವರು ಸಣ್ಣವ್ರು, ಅವ್ರಿಗೆ ಇಷ್ಟೆಲ್ಲ ಅನುಭವ ಇಲ್ಲ. ಒಮ್ಮೆ ನಮ್ಮ ತಾಯಿ ಹೋಗ ನಮ್ಗೆ ಒಂಥರ ಆಗಿದೆ. ನಾ ಫುಲ್ ಇದ್ರಂದ ಬ್ಯಾಡ, ನನಗೆ ಜೀವನಾನೇ ಅನಿಸ್ಬಿಟ್ಟಿದ್ರು. ಅವ್ರು ಅನಿಸಿ ಸುಮಾರು ನಮ್ಮ ತಾಯಿಯವರು ತೀರ್ಕೊಂಡು 2 ವರ್ಷ ತನ ರೀ ನಾನು ಊಟನೂ ಮಾಡೋದು ಬಿಟ್ಟು ಎಲ್ಲಾನು ಬಿಟ್ಟು ಕಾರ್ಯಕ್ರಮನೇ ಅರ್ಧಂಬರ್ಧ ಬಿಟ್ಬಿಟ್ಟಿದ್ದೆ. ಬಿಟ್ಟಾಗ ಮುಂದೆ ನಮ್ಮ ಮಿಸಸ್ ಅವರು ಹೆಲ್ಪ್ ಭಾಳ ಸಾಥ್ ಕೊಟ್ಟರು ನಮ್ಗೆ. ಯಾವುದೇ ರೀತಿ ಆದ್ರೂ ನಾವೇನು ಹಣೆ ಬರ್ದಾಗ ಇದ್ದಿದ್ದು ಆಗುದೆ. ಅವ್ರಿಗೆ ನೀವು ಮಾಡ್ಬೇಕಂತ ಮಾಡಿಲ್ಲ. ಕೆಲವೊಂದು ಜನಕ್ಕೆ ಏನಾಗ್ಬಿಡ್ತೀರಿ, ಆಯ್ತವ ಇನ್ನು ಹಾಡಂಗಿಲ್ಲ, ಅವ್ರ ತಾಯಿ ತಿಳ್ಕೊಂಡ್ರು ಬಿಟ್ಟು ಅಂತಂದಾಗ ಒಳ್ಳೆ ನಮಗೆ ಸಪೋರ್ಟ್ ಮಾಡಿದ್ದೆ ನಮ್ಮ ಮಿಸಸ್ ಅವರು. ನಮ್ಮ ಗುರುಗಳ ಹತ್ರ ಕರ್ಕೊಂಡು ಹೋಗಿ, ಇಲ್ಲ ಒಳ್ಳೆ ಹಾಡೇಬೇಕು, ಯಾವುದೇ ರೀತಿ ತೊಂದರೆ ತಗೋಬೇಡ ಅಂತ ನನಗೆ ಒಂದು ಧೈರ್ಯ ತುಂಬಿದ್ದು ನಮ್ಮ ಗುರುಗಳು, ನಮ್ಮ ಮಿಸಸ್ ಅವ್ರಿಗೆ. ಮತ್ತು ವಾಪಸ್ ನಮ್ಮ ತಾಯಿಯವ್ರ ಹೆಸರು ಮ್ಯಾಗೆ ಚಾಲು ಮಾಡಿದ್ದಾರೆ. ಮತ್ತೆ ಏನ್ ನಿಮ್ ತಾಯಿಯವ್ರ ಹೆಸರು ಹೇಳ್ಬೋದು? ಲಕ್ಷ್ಮೀಬಾಯಿ ಅಂತ ಹೇಳಿ. ಈಗ ನೀವು ಮಾತಾಡ್ತಾ ನಿಮ್ ಮಾತಿನಾಗ ನಮಗ ಗೊತ್ತಾಗ್ಲರಿ ತುಂಬಾ ತಾಯಿಯನ್ನ ಮೆನ್ಷನ್ ಮಾಡತ್ತೀರಿ. ತಾಯಿನೇ ಒಂಥರ ನನಗ ಬ್ಯಾಕ್ ಬೋನ್ ಅಂತ ಮಾತಾಡ್ತಾ ಇದ್ದೀರಿ. ಒಟ್ಟಾರೆ ನಿಮ್ಮ ಈ ಯಶಸ್ ಒಳಗ ನಿಮ್ ಏನ್ ಹಾಡುಗಾರಿಕೆ ಐತಲ್ಲ ಇದ್ರೊಳಗ ನಿಮ್ ತಾಯಿಯವ್ರ ಪಾತ್ರ ಏನಿತ್ತು?
ಸರ್ ಭಾಳ ಸರ್ ಅವ್ರು ಹೇಳಕ್ಕೆ ಏನು ಮಾತೇ ಇಲ್ಲದಂಗೆ ಐತ್ರಿ ಅವ್ರು. ಹ್ಮ್ ಒಂದಿಂದ ಅಲ್ರಿ ಅದು ಪೂರಾ ನಾನು ಬೆಳೆಸ್ಬೇಕಾದ್ರೆ ಅವ್ರಂತ ಕಷ್ಟನೇ ಯಾರಿಗೂ ಇದ್ದಿದ್ದಿಲ್ರಿ. ಹ್ಮ್ ಈಗ ದೇವ್ರವ್ರಿಗೆ ಈ ವಾತಾವರಣಕ್ಕೆ ಅವ್ರು ಇರ್ಬೇಕಾಗಿತ್ತು ಸರ್. ಹ್ಮ್ ಹ್ಮ್ ಸಾವಂತೂ ಖಚಿತ ಅದ್ರಿ, ಹೌದು. ಹ್ಮ್ ಬಿಟ್ಟಿದ್ದಲ್ಲ. ಆದ್ರೂ ಇನ್ನೊಂದು ಕೆಲವೊಂದ್ ದಿನ ಇದ್ದು ಹ್ಮ್ ಒಳ್ಳೆ ವಾತಾವರಣ ನೋಡಿ ತೀರ್ಕೊಳ್ಳಿಲ್ರಿ ಅವ್ರು. ಹಾ, ಹಾ. ಅದು ಏನು ಅಲ್ಲ, ನಿಮ್ಮ ಯಶಸ್ಸನ್ನ ನಿಮ್ ತಾಯಿಯವ್ರು ನೋಡಿದ್ದು. ನೋಡಿರಿ. ಹ್ಮ್ ಇನ್ನ ಅವ್ರದ್ದು ಬಾಳಿ ಸರ್, ಅವ್ರದ್ದು ಬರೀ ಏನೈತ್ರಿ, ಸರಿಗಮಪ ಹಾಕೊಂಡ್ ಕರ್ಕೊಂಡು ಹೋಗ್ಬೇಕು ನನ್ನ ಮಗನ, ಅಲ್ಲಿ ಒಂದ್ ಸ್ಟೇಜಿಗೆ ನೋಡ್ಬೇಕು, ನಾ ಹೋಗಿ ಬರ್ತೀನಿ, ನಾ ಕರ್ಕೊಂಡು ಹೋಗ್ತೀನಿ, ಅದು ಒಂದೇ ಆಸೆ ಐತ್ರಿ ಅವ್ರಿಗೆ. ಇಲ್ಲೆಲ್ಲ ರಗಡ್ ಐತಿಪ್ಪ, ಅಲ್ಲಿ ಹೊತ್ತನ ಕರ್ಕೊಂಡು ಹೋಗ್ತೀನಿ ಅನ್ನೋದು ಭಾಳ ಆಸೆ ಐತ್ರಿ. ಅದು ನಡವಳಿಕೆ ಅವ್ರು ಬಂದು ಹಂಗಾಗ್ಬಿಡ್ತಾರ್ರಿ. ಅದು ನಮಗೂ ಭಾಳ ನಿರಾಶೆ ಐತ್ರಿ, ಅದನ್ನ ಸ್ವಲ್ಪ ನೋಡ್ಲಿಲ್ಲ ಅಂತ ಹೇಳಿ. ಅಲ್ಲ, ಆಲ್ಮೋಸ್ಟ್ ಈಗ ನೀವು ದೊಡ್ಡ ವೇದಿಕೆ ಅನ್ನೋದಾದ್ರ ಆ ವೇದಿಕೆಗೆ ಒಂದು TRP ಕೊಡುವಂತ ಇದು ನಿಮ್ದು ಹಾಡುಗಾರಿಕೆ ಇತ್ತು, ಅಷ್ಟೊಂದು ಪ್ರಸಿದ್ಧಿ ನಮ್ ಕಡೆ ಇತ್ತು. ನೀವು ಹೌದು, ಅಲ್ಲಿಗೆ ಹೋಗ್ಬೇಕಂತ ಯಾಕ? ಅದು ಏನೋ ನಮ್ಮ ತಾಯಿಗೊಂದು ಆಸೆ ಐತಿ ಸರ್. ಮತ್ತೊಂದು ಏನಿಲ್ಲ, ಇಲ್ಲೆಲ್ಲ ರಗಡ್ ಐತಿವ, ಯಾಕೆ ಅದನ್ನ ಅವ್ರು ಯಾವಾಗ ದೇವ್ರ ತರ್ತಾರ ಮಗುನ ಅಂತ ನಾವ್ ಅಂದಿವಲ್ರಿ. ಅದು ಏನೋ ಬಂತ ತಲೆಯಾಗ ಬಂತ ತಿಳ್ಕೊರಿ, ಬೆಂಗಳೂರು ತಯಾರಾಗ್ಬಿಡ್ತಿದ್ರಿ. ಒಂದಿನ ಹೋಗಿ ಬರೋಣ ಅಂತ, ಅಲ್ಲಿ ನೋಡಿರಿ ಬರೋಣ ಅಂತ. ನಾನೇ ಬೇಡವ ಅಲ್ಲಿ ಅವ್ರಿಗೆ ಯಾವಾಗ ನೋಡ್ರಿ ಟೈಮ್ ಬಂದಾಗ ಬರ್ತೈತಿ. ಅದೊಂದು ಆಕಿಗೆ ಏನೋ ಹೋಗ್ಬೇಕು ಅನ್ನೋ ಆಸೆ ಐತ್ರಿ ಆಕಿಗೆ. ನನ್ನ ಮಗನ ಕಳಿಸ್ಬೇಕು, ಇಲ್ಲಿಗೆ ನಾರೇ ಹೋಗಿ ಬರ್ಲಿ ಏನೋ ತಿಂಗ್ ತಲೆಯಾಗ ಬರ್ತೈತಿ. ಪ್ರಯತ್ನ ಮಾಡಿರಿ ಅದಕ್ಕೆಲ್ಲ? ಇಲ್ಲ ಸರ್, ಒಂದ್ಸಲ ನೋಡಿದೇನ್ರಿ ಹೋಗಿ ಅಲ್ಲಿ. ಅದು ಅಷ್ಟೇನು ಪ್ರಯತ್ನ ಇದು ಮಾಡಿಲ್ರಿ ನಾನು. ಸರಿ ಅದು ಯಾವ್ದು ಹೋಗಿಲ್ಲ. ಅದಾಯ್ತು. ಇನ್ನ ನೀವು ಸಣ್ಣ ವಯಸ್ಸಿನಾಗ ಮಾಡಿದ್ದು ಒಂದ್ ಕಡೆ ಆದ್ರ ಬಹುತೇಕ ಕ್ಯಾಸೆಟ್ನಾಗ ನಿಮ್ ಹಾಡುಗಳನ್ನ ಕೇಳಾರ್ದವ್ರೆ ಯಾರು ಇಲ್ಲ. ಅದ ಇತ್ತೀಚೆಗೆ ಏನ್ ಹೇಳಿದ್ರಿ, ನಿಮ್ಮ ತಾಯಿ ತಿರ್ಕೊಂಡ ನಂತರ ನಾನು ಬಿಟ್ಟೆ, ಅದಾದ್ಮೇಲೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ನಿ ಅಂತ ಹೇಳಿದ್ರಿ. ಈಗ ಹೆಂಗ್ ನಡ್ದೈತಿ? ಈಗ ಆರಾಮ ಸರ್. ಈಗ ಮೊದ್ಲಿಂದ ಚಲೋ ಐತೆ ಅಂತೀರೋ ಈಗ ಚಲೋ ಅಂತೀರೋ? ಚಲೋ ಸರ್. ಈಗ ಅಭಿಮಾನಿಗಳು ಜನರು ಏನ್ ನನ್ನ ಮ್ಯಾಗ ಪ್ರೀತಿ ಇಟ್ಟಿದ್ರಲ್ರಿ, ಅವ್ರು ಮಾತ್ರ ಯಾವತ್ತೂ ಕೈ ಬಿಡ್ಲಿಲ್ರಿ. ಏನ ಎರಡು ಮೂರು ವರ್ಷ ಗ್ಯಾಪ್ ಮಾಡಿದ್ದೂ ಸಹಿತ್ರಿ, ಹೊಳ್ಳಿ ನನಗೆ ಜೀವ ತುಂಬಾಕ್ರಿ ಅದೇ ಜನನೇ ಕಾರಣ. ಹೊಳ್ಳಿ ನಾ ಬಿಟ್ಟಿದ್ದಕ್ಕೂ ಮತ್ತಿವ ನಮ್ಮ ಬಂದ ಅನ್ನೋದು ಅವ್ರಿಗೆ ನನಗಿಂತಲೂ ಹೆಚ್ಚು ಖುಷಿ ಅವ್ರಿಗೆ ಆಗ್ಬಿಟ್ಟೈತ್ರಿ. ನನಗೆ ಕೆಲವೊಂದು ಡೈಲಿ ಒಂದು 100 ಕಾಲ್ ಬರ್ತಾವ್ರಿ. ಸರ್ ಈಗ ಭಾಳ ನಮ್ಗೆ ಭಾಳ ಖುಷಿ ಆಗೈತ್ರಿ, ನೀವು ನಡ್ಬರ್ಕ್ ನೀವು ಬಿಟ್ಟಿದ್ದು ನಮ್ಗೆ ಭಾಳ ಹಳಾಗ್ಬಿಟ್ಟಿತ್ತು, ಈಗ ಮತ್ತೆ ಖುಷಿ ಆಯ್ತದ ಬರ್ತೈತಿ ಸಾಕ್ರಿ. ಅವ್ರ ಮನಸ್ಸು ತುಂಬಾ ಹಂಗ ನಮ್ಮ ತಾಯಿಯರು ಅದು ಏನ್ ಆಕಿನೇ ನಡಿಸ್ಕೊಂಡ್ ಬಂದಾಗ ಗೊತ್ತಿಲ್ರಿ, ಮತ್ ಅದೇ ವೇದಾಗ ಹೊಂಟೈತ್ರಿ. ಈಗ ಆರಾಮ್ ಖುಷಿ ಅದ್ರಿ, ಈಗ ಏನಿಲ್ರಿ. ಈಗ ಆಲ್ಮೋಸ್ಟ್ ಈಗ ನಿಮ್ ವಯಸ್ಸು ಒಂದು 30-35 ಇರ್ಬೋದು. ಈಗ 38 ಇರ್ಬೋದು. ಈಗ ನಿಮ್ಮ ಸಣ್ಣ ವಯಸ್ಸಿನಾಗೆ ನಿಮ್ ಹಾಡ್ ಕೇಳಿರ್ತಾರಲ್ಲ, ಅವ್ರಿಗೆಲ್ಲ ಈಗ ಏಜ್ ಆಗಿರ್ತದ. ಪ್ರತಿ ಹಳ್ಳಿಗೆ ನೀವೆಲ್ಲ ಹಾಡಕ್ ಹೋಗ್ತೀರಿ. ಈಗ ಅವಾಗ ನಿಮ್ ಹೆಸರು ಕೇಳಿ ನೀವೇ ಆಕಾಶ್ ಮನಗುಳಿ ಅಂದ್ರೆ ಅವ್ರದ್ದು ರಿಯಾಕ್ಷನ್ ಹೆಂಗಿರ್ತದ? ಏನಾದ್ರು ಗಮನಿಸಿರಿ ನೀವು? ಗಮನಿಸಿನಲ್ರಿ. ಕೆಲವೊಂದ್ ಊರೊಳಗ್ರಿ ಇಲ್ಲಿ ಗೊಡಚಿ ಊರಿಗೆ ಹೋಗಿದ್ದೀವಿ, ಅಲ್ಲ ಸ್ಟೇಜ್ ಮ್ಯಾಗ ಕರೆದ್ರಿ, ನಾವು ಸ್ಟೇಜ್ ಮ್ಯಾಗ ಕೂತಿ, ಅಲ್ಲಿ ಒಂದು ಹುಡುಗಿದ್ದಾರೆ, ಅವ್ನ ವಯಸ್ಸು ಭಾಳ ಆದ್ರೆ ಒಂದು 12-13 ವಯಸ್ಸು ಇರ್ಬೇಕ್ರಿ. ಅವ ಬಂದ್ ನನಗೆ ಕೇಳದಾರೆ, ನೀವೇ ಹಾಡಕತ್ತೀರಿ ಆಕಾಶ್ ಮನಗುಳಿ ಆಮೇಲೆ ನಾನು ಹುಡುಗ ಅಂತ ಕೇಳಿದಾರೆ. ಅವ ಇಲ್ರಿ ಇವ್ರೇ ಅವ್ರನ್ನ, ನಾನ್ ನೋಡಿನ್ರಿ ಫೋಟೋದಾಗ ಸಣ್ಣವಿದ್ದವ, ಇವ ಅಲ್ಲತ್ತೆ ಆ 13 ವರ್ಷದ ಹುಡುಗ ಬೆಳಗನ ಕೂತಾರಿ. ಅವ ಕರೆ ಅವನಿಗೆ ನಾ ಆಕಾಶ್ ಮನಗುಳಿನೇ ತನಸ್ಲಿಲ್ರಿ. ಅವ ಮುಂಜಾನೆ ಅಂದ್ರೆ ನೀವು ಅಲ್ಲೇ ಅಂತ ಹೋದ್ರಿ ನನಗೆ. ಹಂಗೆ ಕೆಲವೊಂದ್ ಊರಾಗ ಅದಾವ್ರಿ ಆಗ್ಯಾವ್ರಿ ಘಟನೆಗಳು. ನೀವು ಅಲ್ಲ ಅನ್ನೋದಾಗೈತ್ರಿ, ನೀವು ಅವಾಗ ಸಣ್ಣವ್ರಿದ್ರಿ, ವಾಪಸ್ ಆ ಕ್ಯಾಸೆಟ್ ತಂದು ಅದ್ರ ಮ್ಯಾಗಿನ ಇಸ್ವಿ ತೋರ್ಸದ್ರಿ ಅವ್ರು. ಹೌದ್ರಿ ಇದು 10-20 ವರ್ಷದ ಹಿಂಗಿಂದ ಐತಿ ಅಂದಾಗ ಅವಾಗ ಗುರ್ತಾ ಹಿಡಿದಿದ್ದಾಗೈತ್ರಿ. ಇನ್ನು ಕೆಲವೊಂದು ಸಣ್ಣ ವಯಸ್ಸಿನವ್ರಿಗೆ ಇನ್ನ ನಾ ಸಣ್ಣವಾದಿನೈತಿ ಅವ್ರ ಮನಸ್ಸಿನಾಗ ಐತ್ರಿ. ಐತ್ರಿ ಹಂಗ. ಈಗ ಸೋಷಿಯಲ್ ಮೀಡಿಯಾಕ್ ಬಂದಿರಿ, ಈಗೆಲ್ಲ ಯೂಟ್ಯೂಬ್ನಾಗೆಲ್ಲ ಹಾಡುಗಳನ್ನೆಲ್ಲ ಬಿಟ್ಟಿರ್ತೀರಿ. ಯಾವ್ದು ಚಲೋ ಅನ್ಸುತ್ತೆ ನಿಮ್ಗೆ? ಇದೇ ಚಲೋ ಅನ್ಸುತ್ತೋ ಅಥವಾ ಮೊದ್ಲಿನ ಚಲೋ ಅನ್ಸುತ್ತೋ? ಮೊದ್ಲಿನ ಭಾಳ ಚಂದ ಐತ್ರಿ, ಆದ್ರೆ ಕಾಲಕ್ಕೆ ತಕ್ಕಂತೆ ಮತ್ತೆ ಯಾವ ಬದಲಾಗ್ಲೇಬೇಕಲ್ರಿ. ಆದ್ರೆ ಇದನ್ನು ಈ ಸದ್ಯಕ್ಕೆ ಇದು ಸಡನ್ಲಿ ಜನರಿಗೆ ಮಾತ್ರ ಹೋಗಿ ಮುಡ್ತದ ಸರ್. ಜನರಿಗೆ ಅವ್ರದ್ದು ರಿಯಾಕ್ಷನ್ ನಮಗೆ ಸಡನ್ಲಿ ಗೊತ್ತಾಗ್ಬಿಡ್ತೈತಿ. ನಮ್ಗೆ ಒಳ್ಳೇದಿದ್ದು ಕೆಟ್ಟಿದ್ದು ಅವ್ರು ಹೇಳ್ತಿರ್ತಾರೆ. ಅವಾಗ ಒಂದು ರೆಕಾರ್ಡಿಂಗ್ ಮಾಡಿ ಇದು ಆಗಿಂದ ಸ್ವಲ್ಪ ಟೈಮ್ ಹಿಡಿತೈತ್ರಿ, ಇದೊಂದು ಸ್ವಲ್ಪ ಸ್ಪೀಡ್ ಅದ್ರ. ಈಗೆಲ್ಲ ರೆಕಾರ್ಡಿಂಗ್ ಅದೆಲ್ಲ ಹೆಂಗ್ ಮಾಡ್ತೀರಿ ಸರ್? ಈಗ ನಾವು ಕೆಲವೊಂದು ಇಲ್ಲಿ ಮೂಡಲ್ಗಿ ಬೆಂಗಳೂರಲ್ಲಿ ಹೋಗ್ತಿದ್ದೀವಿ. ಈಗ ಇದೇ ವರ್ಷ ಆಯ್ತ್ರಿ, ಈ ವರ್ಷದಾಗೆ ನಾವೇ ಸ್ಟುಡಿಯೋ ಮಾಡ್ಕೊಂಡಿದ್ವಿ ಇಲ್ಲೇ ಮನಗುಳಿಗ್ರಿ. ಈಗ ಇಲ್ಲೇ ಮನಗುಳಿಗೆ ಮಾಡ್ತೀವಿ. ರೆಕಾರ್ಡಿಂಗ್ ಎಲ್ಲ ಕಂಪ್ಲೀಟ್ ನೀವೇ ಮಾಡ್ತೀವಿ? ಮಾಡಿ ಎಲ್ಲಿ ಅಪ್ಲೋಡ್ ಮಾಡ್ತೀವಿ? ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ? ಯೂಟ್ಯೂಬ್ ನಮ್ದು ಚಾನಲ್ ಅದ ಸರ್. ಯೂಟ್ಯೂಬ್ ನಮ್ಮ ಚಾನಲ್ ರೀ. ಇನ್ನು ಕೆಲವೊಂದು ನಾವು ಒಂದು ಕಂಪ್ನಿಗೆ ಹಾಡ್ತೀನಿ. ನನ್ನ 4-5 ಕಂಪ್ನಿ ಅದಾವ್ರಿ. ಅವರಿಗೆಲ್ಲ ಬೆಂಗಳೂರಿಗೆ ಹೋಗಿ ಹಾಡಿ ಬರೋದು ಸ್ವಲ್ಪ ಅವ್ರಿಗೆ ನಮಗೂ ವಜೆ ಆಗ್ತಿತ್ತು. 4-5 ದಿನ ವಸ್ತಿ ಇದು ಬರೋದ್ರಿ. ಹಂಗಾಗಿ ಇಲ್ಲೇ ಮಾಡ್ಕೊಂಡ್ಬಿಟ್ಟಿವ್ರಿ. ಅವ್ರ ಹಾಡುಗಳನ್ನು ನಾವು ಇಲ್ಲೇ ಹಾಡಿ ಅವ್ರಿಗೆ ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಚಾನಲ್ ಕೊಟ್ಬಿಡ್ತೀವಿ. ಈಗ ಇತ್ತೀಚೆಗೆ ನಿಮ್ದು ಪ್ರಸಿದ್ಧ ಹಾಡು ಜಾಸ್ತಿ ಜನ ಗುಣಗೋದು ಯಾವ್ದಂತ ಏನಾದ್ರು ಹೇಳ್ಬೋದು? ಇತ್ತೀಚೆಗೆ ಬಂದಿದ್ದು ನಿಜ ಹೇಳತ್ತೀನಿ ಗೆಳತಿಗೆ ಕಟ್ಟ ಕೇಳಿ ಗೆಳತಿ. ಹೌದು, ಈಗ ರೀಲ್ಸ್ ನಾಗೆಲ್ಲ ಬಾರಿ ಟ್ರೆಂಡಿಂಗ್ ಸಾಂಗ್ ಇದೆ. ಸರ್, ಅದು ಹಾಡಿದ್ದು ಮಾತ್ರ ಈ ಸದ್ಯಕ್ಕೆ ಫುಲ್ ವೈರಲ್. ಯಾರು ಬಂದಿದ್ದು ಸರ್? ಅವರು ಧಾರವಾಡ ಡಿಸ್ಟಿಕ್ ಇದಾರೆ ಸರ್. ಅವ್ರು ಬರ್ದಿದ್ದು ಸಾಂಗ್. ನೀವ್ ಹಾಡಿದ್ದು ಯಾವಾಗ ರೆಕಾರ್ಡಿಂಗ್ ಆಗಿದ್ದು? ರೆಕಾರ್ಡಿಂಗ್ ಮಾಡಿ ಭಾಳ ದಿನ ಆಯ್ತು ಸರ್. ಅದು ಬಿಟ್ಟಿದ್ದು ಮೊನ್ನೆ ಒಂದು
1 ವರ್ಷ ಆಗ್ಬೋದು ಸರ್. ಒಂದ್ ವರ್ಷ ಆದ್ಮೇಲೆ ಈಗ ಹಾಡು ಎಲ್ಲಾ ಕಡೆ ಕೇಳಾತೈತಿ ಅದು. ನಮ್ಮ ಕೇಳುಗರಿಗೋಸ್ಕರ ಅದೊಂದ್ 2 ಲೈನ್ ಹಾಡ್ಬೋದಾ? ಹಾಡ್ತೀನಿ ಸರ್. ನಿಜ ಹೇಳತೀನ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರುತು ನೀ ಹೆಂಗ ಇರ್ತಿ, ಜೀವನ ಹೆಂಗ ಕಳಿತಿ, ನನ್ನ ಮರುತು ನೀ ಹೆಂಗ ಇರ್ತಿ, ಈ ಜೀವನ ಹೆಂಗ ಕಳಿತಿ. ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ ಜೀವ, ಪ್ರೇಮವಾಗಿ ಬೆರೆತೈತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ, ನನ್ನ ಹೃದಯ ರಾಜ್ಯದೊಳಗ ಮಹಾರಾಣಿ ನೀನೆ ಗೆಳತಿ. ಈಗ ಈ ಹಾಡನ್ನ ನಾವು ಜಾಸ್ತಿ ನಮ್ಮ ಸರಿಗಮಪ ಏನು ವಿನ್ನರ್ ಆಗಿರ್ತಕ್ಕಂಥ ಹನುಮಂತ ಲಮಾಣಿ ಅವರು ಬಾಯಾಗ ಭಾಳ ಕೇಳಿವಿ ನಾವು. ನೀವು ಹೇಳಿದ್ರಿ ನಿಮ್ ತಾಯಿಯವ್ರ ಕನಸಾಗಿತ್ತು ನೀವು ಇದಕ್ಕ ಸರಿಗಮ ಹೋಗ್ಬೇಕಾಗಿತ್ತಂತ. ನೀವು ಹೋಗದಿದ್ರು ನಿಮ್ ಹಾಡುಗಳು ಮಾತ್ರ ಅಲ್ಲ ಎಲ್ಲ ಏನು ಜಾನಪದ ಅಂತ ಬಂದ್ರೆ ಅಲ್ಲಿ ನಿಮ್ ಹಾಡುಗಳು ಇದೇ ಸರ್. ನಮ್ಮ ಹನುಮಂತ ಅವ್ರಿ ಮತ್ ನಮ್ ರಮೇಶ್ ಲಮಾಣಿ ಅವರು ಹಾಡಿದ್ರಲ್ರಿ ಎಷ್ಟು ದಿನ ಇಲ್ಲಿ ಇರುತ್ತೆ ಅಂತ ಅವರು ಹಾಡಿದ್ರು, ಅಲ್ಲಿ ಹೋಗ್ಯಾವ ಸರ್ ಹಾಡುಗಳು. ತುಂಬಾ ಸಂತೋಷ ಆಕಾಶ್ ಅವ್ರೆ, ಏನು ಇಷ್ಟೊತ್ತಿಗೆ ನಮ್ಮೊಟ್ಟಿಗೆ ಏನು ಮಾತಾಡತ್ತಿರಲ್ಲ. ಈಗ ಮತ್ತೆ ಹೇಳಿದ್ರಿ ನೀವು ನಿಮ್ಮ ತಾಯಿಯವರ ಹೆಸರ ಮ್ಯಾಗ ಒಂದು ಭಜನಾ ಟೀಮ್ ಕಟ್ಟಿನ ಅಂತ ಹೇಳಿ, ಅದ್ರ ಬಗ್ಗೆ ಹೇಳೋದ್ರ ಹೆಂಗ್ ನಡೆದ್ರಿ ಎಲ್ಲ ಕಾರ್ಯಕ್ರಮಗಳೆಲ್ಲ? ನಡೆದ ಸರ್, ಚಲೋ ನಡೆದ. ಅಂದ್ರೆ ಈಗ ನಾವ್ ಒಬ್ನೇ ಸರ್ ಮನಗುಳೇವ, ಇನ್ನುಳಿದೆಲ್ಲ ಟೀಮ್ನವ್ರು ಬೇರೆದವ್ರನ್ನ ಕಟ್ಕೊಂಡು ನಡೆದವ್ರಿ ಕಾರ್ಯಕ್ರಮ. ಎಲ್ಲೆಲ್ಲಿ ಕೊಡ್ತೀರಿ ಕಾರ್ಯಕ್ರಮಗಳ? ಸರ್ ನಾವು ಸುಮಾರು 4 ಸ್ಟೇಟ್ನಾಗ ಹೋಗ್ತೀವಿ ಸರ್. ನಾವು 4 ಸ್ಟೇಟ್? ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಗೋವಾ ರೀ. ಈ 4 ಸ್ಟೇಟ್ ಒಳಗೂ ನಮ್ ಕಾರ್ಯಕ್ರಮ ಹೋಗ್ತಾರೆ. ಎಲ್ಲಾ ಕಡೆ ಕನ್ನಡ ಹಾಡುಗಳನ್ನ ಹಾಡ್ತೀರಿ? ಎಲ್ಲಾ ಕಡೆ ಕನ್ನಡ ಹಾಡನೇ ರೀ. ಅಂದ್ರೆ ಎಲ್ಲಾ ಕಡೆ ನಿಮ್ಮ ಅಭಿಮಾನಿಗಳು ಅದಾರ ಸರ್, ಅದಾರ ಕನ್ನಡ ಹಾಡನೇ. ಇತ್ತೀಚೆಗೆ ಯಾರು ಈ ಸದ್ದ ಈ ಸಿನಿಮಾ ಇಂಡಸ್ಟ್ರಿ ಜನಪದ ಏನು ಈ ಲೋಕ ಅಂತ ಬಂದ್ರ ಯಾರು ನಿಮ್ಮನ್ನ ಗುರುತಿಸಿದ ನೀವು ಬಹಳ ಖುಷಿ ಕೊಟ್ಟದ? ಇತ್ತೀಚೆಗೆ ಅಂದ್ರೆ ಸರ್ ಈ ಹಾಡುಗಳನ್ನ ಕೇಳಿ ಈಗ ಕನ್ನಡ ಇಂಡಸ್ಟ್ರಿ ಕಡೆ ಏನಾದ್ರು ಅವಕಾಶಗಳು ಹಿಂಗ? ಸರ್ ಸೋಮು ಸೌಂಡ್ ಇಂಜಿನಿಯರ್ ಅಂತೇಳಿ ಒಂದು ಮೂವಿ ಐತೆ, ಆ ಸಿನಿಮಾದೊಳಗೆ ನಮ್ಮ ಅಭಿಷೇಕ್ ಅಂತೇಳಿ ಅವರು ಡೈರೆಕ್ಟರ್ ಇದ್ರು ಸರ್. ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿ ಒಂದು 2 ಸಾಂಗ್ ಹಾಡಿಸಿದ್ರು ಅವರು. ಆ ಸಿನಿಮಾ ಹಾಡಿದ್ರಿ? ಹಾಡಿದ್ರಿ ಸರ್. ಸೋಮು ಸೌಂಡ್ ಇಂಜಿನಿಯರ್ 2 ಸಾಂಗ್ ಹಾಡಿದ್ರಿ ಅವರು. ಇಲ್ಲಿ ಎಷ್ಟು ದಿನ ಇಲ್ಲಿ ಇರ್ತೀವಿ ಒಂದ್ ಸಾಂಗ್ ರೀ, ಕರ್ಮಕ ಧರ್ಮಕ ಜಗಳ ಒಂದ್ ಸಾಂಗ್ ರೀ. ಇವ್ 2 ಸಾಂಗ್ ಅವ್ರು ಹಾಡಿಸಿದ್ರಿ ನಮ್ಮ ಕಡೆ. ಈ ಸದ್ದ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರ ಅವಾಗಿನ ಜನಪದ ಭಜನಾ ಪದಕ್ಕೂ ಇವಾಗಿನ ಜನಪದ ಮತ್ತು ಭಜನಾ ಪದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳ್ತೀರಿ ನೀವು? ಎಲ್ಲ ಸೇಮ್ ಅದೇನ್ ಚೇಂಜ್ ಏನಿಲ್ಲ? ಚೇಂಜ್ ಏನಿಲ್ಲ ಸರ್, ಆದ್ರೆ ಕೆಲವರು ಈಗ ಏನಾಗೈತೆ ಸರ್, ಅವಾಗ ಸ್ವಲ್ಪ ಇನ್ನೊಂದ್ರು ಅದಾರ ಸರ್, ಇಲ್ಲ ಅನ್ನಂಗಿಲ್ಲ. ಈ ಕಡ್ಕೊಳ್ಳೋ ಮಡಿ ಒಳಗ ಐತ್ರಿ. ನಾವು ಮಾಡಿದ್ ಮೆಡಿಕಲ್ ಕಾಲೇಜ್ದಾಗೆಲ್ಲ ಭಜನೆ ಮಾಡ್ಸ್ಯಾರ ಸರ್. ನಮ್ಮ ಬಸವೇಶ್ವರ ಕಾಲೇಜ್ ಬಾಗಲಕೋಟೆ ಒಳಗ್ರಿ, ಅಲ್ಲಿ ಎಲ್ಲ ಭಜನೆ ಮಾಡಿದ್ವಿ ನಾವು. ಅವ್ರಿಗೆಲ್ಲ ಮತ್ತೆ ಅವರೆಲ್ಲ ಹೊರ ರಾಜ್ಯದಿಂದ ಕಲಿಯಾಕ್ ಬಂದವ್ರು ಮೆಡಿಕಲ್ದವ್ರಿ, ಅವ್ರಿಗೆಲ್ಲ ಏನ್ ತಿಳಿತದ ಅಂತಂದ್ರೆ ಸೈತ್ರಿ, ಇಲ್ಲ ನಿಮ್ ಕರೆಸಂದಾರ ಅಂತೇಳಿ ನಮ್ ಕಾರ್ಯಕ್ರಮ ಮಾಡಿಸ್ಯಾರ ಅವಾಗ. ಈಗಾದ್ರೂ ಅದೇ ರೀತಿನೇ ಕಾರ್ಯಕ್ರಮ ನಡೆದವ್ರಿ. ನಡೆದಾರ ಸರ್. ಹಂಗೇನೆ ಅತ್ಯಂತ ದೊಡ್ಡ ವೇದಿಕೆ ಅಂದ್ರ ಯಾವ್ದಾದ್ರು ನಿಮ್ಮ ಅನುಭವಕ್ಕೆ ಬಂದಿದ್ದು ಯಾವ್ದಾದ್ರು ಐತಾ ಸರ್? ಭಾಳ ಮಾಡೀನಿ ಸರ್. ಈ ವೇದಿಕೆ ನಂಗೆ ಭಾರಿ ಸ್ಪೆಷಲ್ ಅಂತ ಅನಿಸ್ತೀರಿ? ಸರ್ ನಾನು ವರ್ಷ ಮಾತ್ರ ಶ್ರೀಶೈಲಕ್ಕೆ ಹೋಗ್ತೀನಿ. ಆ ಶ್ರೀಶೈಲದೊಳಗೆ 23 ವರ್ಷ ಆಯ್ತು ಸರ್ ಅಲ್ಲಿ ವೇದಿಕೆಗೆ ನಾ ಕಾರ್ಯಕ್ರಮ ಮಾಡಕ್ಕೆ ಕಂಟಿನ್ಯೂ ಆಗಿ. ಆ 23 ವರ್ಷ ಹೋದ್ರೂ ರೀ ಆ ವೇದಿಕೆ ಮಾತ್ರ ನನ್ಗೆ ಅಲ್ಲಿ ಹೋಗದಿ ಅಂದ್ರೆ ಒಂಥರ ಏನೋ ಮನಸ್ಸು ಶಾಂತಿ. ಎಲ್ಲಾ ಕಡೆ ಹೋಗಿರ್ತೀನಿ, ಅಲ್ಲಿ ಮಾತ್ರ ವರ್ಷ ಹೋಗ್ತೀನಿ. ಇವಾಗ ರೀಸೆಂಟ್ ಆಗಿ ಹೋಗಿ ಬಂದಿವಿ ಸರ್ ಯುಗಾದಿಗೆ. ಅಲ್ಲಿ ಅದೊಂದು ವೇದಿಕೆ ಮಾತ್ರ 23 ವರ್ಷ ಐತ್ರಿ. ಅಲ್ಲಿದ ಸರ್ಕಾರ, ಅಲ್ಲಿ ಗೌರ್ಮೆಂಟ್ ಅದವರು ನಮ್ಮನ್ನೊಬ್ರು ಗುರುತಿಸಿ ಅವ್ರು ಕರೀತಾರ್ರಿ ವರ್ಷ ರೀ. ಅದು ಬಹಳ ಮನಸ್ಸಿಗೆ ಖುಷಿ ಅನ್ಸ್ತದೆ. 23 ವರ್ಷಗಳಿಂದ ಕಂಟಿನ್ಯೂ ಸೇವೆ ಮಾಡತ್ತೀರ ಅಂದ್ರ ತುಂಬಾ ಏನು ಒಳ್ಳೆ ಕೆಲಸ ಇದು. ಸರ್ 23 ವರ್ಷ ಆಯ್ತು. ಈಗ ಸೋಷಿಯಲ್ ಮೀಡಿಯಾದ ಬಗ್ಗೆ ಹೇಳಿದ್ರಿ ನೀವು. ಸೋಷಿಯಲ್ ಮೀಡಿಯಾದ ಜನ ಎಲ್ಲ ರೆಕಗ್ನೈಸ್ ಮಾಡ್ತಾರ ಅಂತ ಹೇಳಿದ್ರಿ, ಚಾನಲ್ ಕೂಡ ಐತೆ ಅಂತ ಹೇಳಿದ್ರಿ. ಅದರಿಂದ ಎಲ್ಲ ಅರ್ನಿಂಗ್ಸ್ ಅದೆಲ್ಲ ಬರತೈತಿ ಈಗ? ಬರಾಕತ್ತ ಸರ್. ಯಾವ್ದು ಫಸ್ಟ್ ವೈರಲ್ ಆದ ಹಾಡು ಹಿಂಗ ಏನಾದ್ರು ಅದಾವ? ಅದು ನಮ್ಮ ಚಾನಲ್ ಒಳಗೆ ಕಡ್ಲಿಮಟ್ಟಿ ಕಾಶಿಬಾಯಿದು ಅಂತೇಳಿ ಹಾಡು ವೈರಲ್ ಅಂತ ಅದ್ರಾಗೈತೆ ಸರ್ ನಮ್ಮ ಚಾನಲ್ದಾಗ. ಅದರಿಂದ ಬರ್ತೈತ್ರಿ. ಚಾನಲ್ ಮೇಂಟೈನ್ ಮಾಡೋದು ನಮ್ಮ ಮನೆಯವ್ರು ಮಾಡ್ತಾರೆ ಸರ್. ಅದು ಅದ್ರ ಬಗ್ಗೆ ಅವ್ರಿಗೆ ಜಾಸ್ತಿ ಇರೈತ್ರಿ. ನಾನು ಅದಕ್ಕೆ ಹೋಗಿಲ್ರಿ ಭಾಳ. ಇದು ಕಡ್ಲಿಮಟ್ಟಿ ಕಾಶಿಬಾಯಿ ನಿಮ್ಗೆ ಏನ್ರದು? ಅದು ಬಹಳ ಜನ ಹಾಡ್ಯಾರ ಸರ್. ಅದು ಹೆಂಗೆ ಜನಪದನೋ? ಜನಪದನೇ ರೀ, ವಿತ್ ಭಜನಿ ಒಳಗೆ ಹಾಡ್ಯಾರದನ್ರಿ. ನಾವು ಸ್ಟೋರಿ ಅದೇ ಅಲ್ಲ? ಸ್ಟೋರಿ ಅದೇ ರೀ, ಇನ್ಸ್ಟ್ರೂಮೆಂಟ್ ಅಷ್ಟೇ ಚೇಂಜ್ ರೀ. ಇದಕ್ಕೇನು ಕಾಪಿರೈಟ್ ಅದ ಏನಾಗಲ್ಲ? ಇಲ್ಲ ಇಲ್ರಿ, ನಮ್ದು ಲೈವ್ ಇನ್ಸ್ಟ್ರೂಮೆಂಟ್ ಅಲ್ರಿ. ನಾವು ಹಾಡಿದ್ರಿ ನಮ್ಮ ಅದ್ರ ಬಗ್ಗೆ ಹೇಳೋಣ. ಈಗ ನಿಮ್ ಯೂಟ್ಯೂಬ್ ಚಾನಲ್ನಾಗ ವೈರಲ್ ಆದ ಹಾಡು ಕಡ್ಲಿಮಟ್ಟಿ ಕಾಶಿಬಾಯಿ ಅಂತ ಹೇಳಿರ್ತಾವ. ಈಗ ಮತ್ತ ಎಷ್ಟು ವರ್ಷದಿಂದ ಈ ಚಾನಲ್ ನಡೆಸ್ತಾ ಇರ್ತಾವ?
ಚಾನಲ್ ಮಾಡಿ ಈಗ ಒಂದು 2 ವರ್ಷ ಆಯ್ತು ರೀ ನಾವು. ಹ್ಮ್ ಅದಕ್ಕೆ ಪೂರ್ವದಲ್ಲಿ ಏನು ಮಾಡಿದ್ದಿಲ್ರಿ, ಹ್ಮ್ ಬೇರೆ ಕಂಪನಿಗೆ ಹಾಡೋದಾಕೈತಿ ಅಷ್ಟೇ. ಹ್ಮ್ ಈಗ 2 ವರ್ಷ ಐತ್ರಿ ಅದನ್ನ ಮಾಡಿಂದ, ಅದರಿಂದ ಏನೈತಿ ಈ ಲಾಭ ಬರಾಕತ್ತದ್ರಿ ಚಾನಲ್ ಯೂಟ್ಯೂಬ್. ಹ್ಮ್ 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 ಅದ್ರಾಗ ಜನ ರೆಸ್ಪಾನ್ಸ್ ಹೆಂಗದ್ರಿ? ಚಲೋ ಅದ ಸರ್. ಹ್ಮ್ ಜನ ರೆಸ್ಪಾನ್ಸ್ ಅದು ಚಲೋ ಅದ್ರಿ. ಈಗ ನಾ ಮಾತಾಡ್ತಾ ಹೇಳಿದೆ, ನೀವು ಶುಭ ಸಮಾರಂಭಗಳಿಗೆ ಹೋಗ್ತಾರ, ಜೊತೆಗೆ ಈ ಬೇರೆ ಈ ತೀರ್ಕೊಂಡೆಲ್ಲ ಹೋಗ್ತಾರ ಅಂತ ಹೇಳಿ, ಯಾವ ಈ ಸದ್ ಓವರ್ ನೈಟ್ ಎಲ್ಲ ಪ್ರೋಗ್ರಾಮ್ ಮಾಡ್ಬೇಕಾಗಿರ್ತದ, ಹೌದ್ರಿ. ಅದಾದ್ಮೇಲೆ ಡೇ ದ ಪ್ರೋಗ್ರಾಮ್ ಮಾಡ್ಬೇಕಾಗಿರ್ತದ, ನಿಮ್ ಶೆಡ್ಯೂಲ್ ಅನ್ನ ಹೆಂಗ್ ಹೊಂದಿಸ್ಕೋತೀರಿ? ಅಂದ್ರೆ ನಾವೇನ್ ಮಾಡ್ತೀವಿ ಸರ್, ನೈಟ್ ಅಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ವಿ ಬೆಳಿಗ್ಗೆ 6 ಗಂಟೆಗೆ ಬಿಟ್ಬಿಡ್ತೀವಿ ಅಲ್ಲಿ. 6 ಗಂಟೆಗೆ ಬಿಟ್ಟು ಮತ್ತೆ ಇಲ್ಲಿ ಡೇದಾಗ ಹೋದ್ವಿ ಅಂದ್ರೆ ಅಲ್ಲಿ ಕರೆಕ್ಟ್ ಅವ್ರಿಗೆ ಏನೇ ಮಾಡಿದ್ರು 10 ಗಂಟೆಗೆ ನಾವು ರೀಚ್ ಇರ್ತೀವಿ ರೀ. ನೈಟ್ 10 ಗಂಟೆಗೆ ಅವ್ರಿಗೆ ರೀಚ್ ಇದ್ದೀವಿ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಕ್ಲೋಸ್ ರೀ ಅವ್ರದ್ದು. ಇಲ್ಲಿ ಹೋದ್ವಿ ಅಂದ್ರೆ 10 ಗಂಟೆ ತನಕ ನಾವು ಹೋಗೇ ಇರ್ತೀವಿ. ಹಂಗೆ ನಮ್ಗೆ ಅಡ್ಜಸ್ಟ್ ಆದ್ರೆ ಮಾತ್ರ ಡೇ ನೈಟ್ ಮಾಡ್ತೀವಿ, ಇಲ್ಲ ಅನ್ನಂಗಿತ್ತು ಮಾಡಂಗಿಲ್ಲ, ಒಂದೇ ಹಿಡಿದ್ಬಿಡ್ತೀವಿ ನಾವು. ಈಗ ಫಸ್ಟ್ ಒಂದು ಬುಕಿಂಗ್ ನಮ್ದು 450 ರೂಪಾಯಿ ಅಂತ ಹೇಳಿದ್ರೆ, ಹೌದ್ರಿ. ಈ ಪ್ರೆಸೆಂಟ್ ಎಷ್ಟು ಚಾರ್ಜ್ ಮಾಡ್ತೀರಿ ತಾವು? ಸರ್ ನಾ ಈಗ ನಮ್ಮ ಊರು ಬಿಟ್ಟು 20 ಕಿಲೋಮೀಟರ್ ಸರೌಂಡಿಂಗ್ ಹೋದ್ರೆ 25,000 ರೂಪಾಯಿ ಅಂತ ಮಾಡ್ತೀವಿ ಇಡೀ ನಿಮ್ ತಂಡದ? ನಮ್ಮ ತಂಡದ್ದು. ಈಗೆಲ್ಲ ಈ ಕೆಲವ್ರದ್ದು ಆಧಾರ ಇದನ್ನ ಅದಾರ ಸರ್. ಇನ್ನ ಅದಾರ. ಹಂಗೆ ಹೆಂಗ್ ದಾರಿ ದೂರ ಆಗತ್ರಿ ಹಂಗ ಜಾಸ್ತಿ ಅಮೌಂಟ್ ಏನ್ ಮಾಡ್ತೀವಿ. ಈಗ 4 ಸ್ಟೇಟ್ನಾಗ ಕಡೆ ಎಲ್ಲ ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದ್ರಿ, ಅಕ್ಕಿ ದೂರ ಹೋಗಿದ್ದು ಏನಾದ್ರು ಯಾವ್ದು ಪ್ರೋಗ್ರಾಮ್ ಏನಾದ್ರು ನೆನಪೈತ್ರಿ? ಭಾಳ ಏನ್ ಸರ್, ಈ ಕಡೆ ಮಹಾರಾಷ್ಟ್ರನೂ ಜಾಸ್ತಿ ದೂರ ಹೋಗಿದ್ದೀವಿ. ಆಂಧ್ರ ಸೈಡ್ನು ಹೋಗಿದ್ದೀವಿ. ಆಂಧ್ರ ಸೈಡ್ ಅದು ಜಿಲ್ಲಾ ಕರ್ನೂಲ್ ಜಿಲ್ಲಾದಾಗ ಒಂದು ಹಳ್ಳಿ ಬರ್ತೈತ್ರಿ, ಅಲ್ಲಿನೂ ಕಡೆ ಹೋಗಿದ್ದೀವಿ. 2-3-4 ಹಳ್ಳಿಗೆ ಅಲ್ಲಿ ಅಲ್ಲಿ ಹೋಗಿದ್ರಿ. ಗೋವಾದಾಗಂತೂ ಫುಲ್ ಎಲ್ಲ ನಮ್ಮ ಜನನೇ ಐತಲ್ರಿ, ಅಲ್ಲಿಂದ ಮುಗಿಸಿ ಬಿಟ್ಟಿವ್ರಿ. ಮಹಾರಾಷ್ಟ್ರ ಒಂದು ದೂರ ಹೋಗಿದ್ದೀವಿ, ಈ ಕಡೆ ಒಂದು ಕರ್ನೂಲ್ ಒಂದು ಭಾಳ ದೂರ ಹೋಗಿದ್ದೀವಿ. ಈಗ ಎಂಡ್ ನೋಟಿ ಬರತ್ತೀನಿ ನಾ, ಇನ್ನ ಏನಾದ್ರು ಹೇಳ್ಬೇಕನ್ನೋದವೇನ್ರಿ ನಿಮ್ ಬಗ್ಗೆ? ಈಗ ನನಗೆ ಹೆಂಗಂದ್ರೆ ನೀವು ಇವತ್ತೇ ಭೇಟಿ ಆಗಿದ್ದೀವಿ, ನನಗೆ ಏನು ಕೇಳ್ಬೇಕು ಅನ್ಸುತ್ತಲ್ಲ ಅದನ್ನೆಲ್ಲ ಕೇಳಿದೆ ನಾನು. ಇನ್ನ ನಿಮ್ಗೆ ಒಂದಿಟ್ಟಿರ್ತದ, ನಾ ಇದನ್ನ ಹೇಳ್ಬೇಕ್ರಿ ಅಂತ ಹೇಳಿ, ನನ್ನ ಬಗ್ಗೆ ಇದನ್ನ ಹೇಳಿದ್ರೆ ಕಂಪ್ಲೀಟ್ ಆಗ್ತದಂತ. ಅಂಥವೇನಾದ್ರು ಇದ್ರೆ ಅಂದ್ರೆ ನೀವು ಹೇಳಿದ್ರೆ ನಾ ಕೇಳ್ತೀನಿ ನಿಮ್ಗೆ. ಅಂತಂದ್ರೆ ಏನ್ ಸರ್, ಇದೆ ನಮ್ಮ ಸರ್ಕಾರದ ಬಗ್ಗೆ ಮಾಶಾಸನದ್ದು ಏನು ಕೆಲವೊಂದು ಮಂದಿಗೆ ಮುಟ್ಟಿಲ್ರಿ. ಆಮೇಲೆ ಅದೊಂದು ಏಜ್ 55 ಮಾಡಿಬಿಟ್ಟಾರ್ರಿ, 60 ತನ. ಅದು ಒಂದಿಲ್ರಿ. ಏನು ಒಂದು ಎಲ್ಲಾರಿಗೂ ಖಾಲಿ ಕೂತವ್ರಿಗೂ ಏನು ಕೊಡ್ತಾರ ಬಿಡ್ರಿ 2,000 ಹೋಗ್ತೀರಿ. ಈ ಕಲಾವಿದರಿಗೆ ಒಂದು ಸ್ವಲ್ಪ ಗುರುತಿಸಿ ಕೊಟ್ಟರೆ ಅದು ಅನುಕೂಲ ಆಗ್ತದೆ. ಯಾರೋ ಕೆಲವೊಂದು ಮಂದಿ ಏನಾದ್ರು ಬೂದಿ ಮುಚ್ಚನ ಹಂಗೆ ಅದಾರಿ, ಭಾಳ ಜನ ನಾವು ನೋಡಿದ್ವಿ, ಅನುಕೂಲ ಆಗೋರು. ಆಯ್ತು, ಹೆಂಗ್ ಮೇಡಮ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಜನಪದ ಭಜನಪದ ಕಲಾವಿದರೆಲ್ಲ ಜಾಸ್ತಿ. ಈ ನಾವು ಕೇಳಿದ ಪ್ರಕಾರ ಇವ ಆರ್ಥಿಕ ಸ್ಥಿತಿಗತಿಗಳು ಬಹಳ ಹದಗೆಟ್ಟವು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ನಾ ಕೇಳ್ತೀನಿ. ನೀವು ಅದನ್ನ ಮಾತಾಡ್ರಿ, ಏನ್ ಹೇಳ್ಬೇಕಾದ್ರೆ ಹೇಳ್ಬಿಡ್ರಿ. ಸರಿ ಸರ್. ಈಗ ಆಕಾಶ್ ಅವ್ರೆ, ಈ ಸದ್ಯ ನೀವೇನ್ ಈ ಕ್ಷೇತ್ರದಾಗ ಏನಿದಿರಲ್ಲ, ಈ ಜನಪದ ಆಗಿರ್ಬೋದು ಭಜನಪದ ಆಗಿರ್ಬೋದು, ಇದನ್ನ ನಂಬಿಕೊಂಡು ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಂತೇಳಿ ನಾವು ನೋಡ್ತಿರ್ತೀವಿ. ಯಾಕಂದ್ರೆ ಈಗ ಜೀವನ ಎಲ್ಲ ಬಹಳ ತುಟ್ಟಿ ಆಗೈತಿ, ಕಾಸ್ಟ್ಲಿ ಆಗೈತಿ. ಈ ನಮ್ಮ ಉತ್ತರ ಕರ್ನಾಟಕದಲ್ಲೂ ಬಹುತೇಕ ಈ ಜನಪದ ಕಲಾವಿದರು ಭಜನಪದ ಕಲಾವಿದರು ಸಾಕಷ್ಟು ಅದರ. ಅವ್ರದ್ದು ಜೀವನ ಒಂಥರ ಬಹಳ ಹೀನಾಯ ಸ್ಥಿತಿ ಒಳಗೈತಿ. ಅವ್ರ ಜೀವನ ನಿರ್ವಹಣೆ ಮಾಡೋದು ಒಂಥರ ಬಹಳ ಕಷ್ಟಕರ ಆಗೈತಿ ಅಂತ ಹೇಳಿ ಈಗ ನಾವು ನೋಡಕ್ ಮೇಲ್ನೋಟಕ್ಕೆ ಅನ್ಸುತ್ತ. ನೀವು ಅದ್ರಾಗೆ ಇದ್ದವರು, ನಿಮಗೆ ಅನ್ಸುತ್ತೆ ಅದ್ರ ಬಗ್ಗೆ, ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ? ಅದ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಕಲಾವಿದರಿಗಂತೂ ಅವ್ರೇನು ಹೈಫೈ ಅಂತೂ ಇರೋದೇ ಕಮ್ಮಿ ರೀ. ಭಾಳ ಹಿಂಗೆ ಎಲ್ಲೋ ಬೆಳವಣಿಗೆ ಎಷ್ಟು ಒಂದ್ ಕೆಲವೊಂದ್ ಜನ ಇರ್ಬೋದು. ಇನ್ನುಳಿದ್ರ ಕಲಾವಿದರು ಅದ್ರೊಳಗೆ ನಾವು ಬಂದಿವ್ರಿ. ನಮ್ಮನ್ನ ಹಿಡ್ಕೊಂಡು ಹೇಳ್ಬೇಕಂದ್ರೆ ಒಂದೊಂದು ಪರಿಸ್ಥಿತಿ ಒಳಗೆ ಕಲಾವಿದರ ಪರಿಸ್ಥಿತಿನೂ ನೀವು ಅಂದ್ರೆ ಭಾಳ ಕಷ್ಟನೇ ಅದ್ರ ಸರ್. ಅದಕ್ಕೆ ಏನಾದ್ರಿ ಈಗ ಅವ್ರಿಗೆ ಕೆಲವೊಂದ್ ಜನಕ್ಕೆ ಮಾಸಾಸನ ಅಂತ ಬರ್ತದ್ರಿ, ಅದು 1,000-2,000 ಬರ್ತದ್ರಿ ಅವ್ರಿಗೆ. ಆ 1-2,000 ಬರುವಂತದ್ದು ನಂಬ್ಕೊಂಡು ಜೀವನ ಮಾಡೋರು ಅದಾರೆ. ಬೇರೆ ಅದ್ರೊಳಗೆ ಅವ್ರ ವಯಸ್ಸು ಏನ್ ಮಾಡ್ಬಿಟ್ಟಾರ ಸರ್, ಈಗ ಒಂದು 60 ವಯಸ್ಸಾದವ್ರಿಗೆ ಕೊಡ್ಬೇಕು ಅಂತೇಳಿ ರೂಲ್ಸ್ ಮಾಡ್ಯಾರ. ಕಲಾವಿದರು ಬದುಕುದೇ 40 ಬೇಡ 45 ವರ್ಷ ವಜ್ಜೆಗೆ ಸರ್ ಈಗಿನ ವಾತಾವರಣ. ಈಗ ಒಂದ್ 20 ವರ್ಷ 25 ವರ್ಷ ಆದ್ರೆ ಅವ್ರಿಗೆ ಇಂಥವ್ ಏನೋ ಹ್ಯಾಬಿಟ್ ಆಗಿ ಬೇಡ ಶುಗರ್ BP ಅನ್ಕೊಂಡಾಗಿ ಹಿಂಗಾಗೈತ್ರಿ. ಇನ್ನೇನಿಲ್ರಿ, ಅವ್ರಿಗೊಂದ್ ಸ್ವಲ್ಪ ಅದನ್ನ ಒಂದ್ ಸ್ವಲ್ಪ ದಿನಾರೇ ಉಂಡು ಸಾಯ್ಬೇಕು ಅನ್ನೋಂಗಿತ್ತು, ಸ್ವಲ್ಪ ಅದನ್ನ ಜಲ್ದಿ ಕಮ್ಮಿ ಮಾಡಿ ಅವ್ರಿಗೊಂದ್ ಸ್ವಲ್ಪ ಅನುಕೂಲ ಮಾಡಿ ಕೊಟ್ರೆ. ಮತ್ತೆ ಇನ್ನು ಕೆಲವೊಂದ್ ಜನಕ್ಕೆ ಏನಾಗಿದೆ, ಈ ಊರಿಂದ ಆ ಊರಿಗೆ ಹೋಗ್ಬೇಕಂದ್ರೆ ಈಗ ಎಲ್ಲಾನು ಫ್ರೀ ಮಾಡ್ಯಾರ ಸರ್, ಇಲ್ಲನಲ್ಲ. ಕಲಾವಿದರಿಗೆ ಏನಂದ್ರೆ ಸ್ವಲ್ಪ ಇಂಥ ಊರಿಗೆ ಹೋಗಾಕ ಅವ್ರಿಗೆ ಒಂದಿಟ್ಟು ಅನುಕೂಲ ಮಾಡಿ ಕೊಟ್ರ ಅಂದ್ರೆ ಅವ್ರಿಗೊಂದು ಪಾಸ್ ಗೀಸು ಗುರುತಿಂದ ಮನೆ ತಗೊಂಡಾರ ಸರ್. ಅದೆಲ್ಲ ಈ ಸಂಸ್ಕೃತಿ ಇಲಾಖೆಯವ್ರು ಮಾಡ್ಯಾರ, ಗುರುತಿಸ್ಯಾರಿ ಕಲಾವಿದ್ರು ಯಾರು ಅಂತೇಳಿ. ಗುರುತಿಸಿ ಅವ್ರಿಗೊಂದು ಅನುಕೂಲ ಮಾಡಿದ್ರೆ ಚಲೋ ಆಗ್ತದತ್ತೆ. ಎಷ್ಟೋ ಜನ ನೋಡಿದ್ ಸರ್, ಬೂದಿ ಮುಚ್ಚಿದ ಕೆಂಡದಾಗ ಬಹಳ ಜನ ಕಲಾವಿದರು ಅದಾರ ನಮ್ ಕಡೆ. ಅವರು ವಿಶೇಷವಾಗಿ ಅವ್ರಿಗೆ ಹೊರಗೆ ತರಕ್ ಒಂದೊಂದು ವೇದಿಕೆ ಇಲ್ರಿ ಅವ್ರಿಗೆ. ಅಂತವ್ರು ಅದಾರಿ, ಅವ್ರಿಗೊಂದಿಟ್ಟು ಅನುಕೂಲ ಮಾಡಿ ಕೊಟ್ರೆ ಚಲೋ ಆಗ್ತದತ್ತೆ ನಮ್ದು ಭಾವನೆ. ಸರಿ, ಈಗ ಇಲ್ಲಿ ತನ ನೀವೇನು ಸಾಧನೆ ಮಾಡಿರಿ, ಹಾಡ್ಕೊಂಡು ಬಂದಿರಿ, ಅದು ಒಂದ್ ಕಡೆ ಆಯ್ತು. ಇನ್ನು ಮುಂದೆ ಹೊಸ ಯೋಜನೆಗಳು ಅಂತ ಏನದ, ನೀವು ಇನ್ಮೇಲೆ ಏನ್ ಮಾಡ್ಬೇಕಂತ ಅನ್ಕೊಂಡಿರಿ? ಸರ್ ಭಜನಿ ಅಂತೂ ನಂದು ತಳದ ಐತ್ರಿ, ಬಿಡಕ್ ಸಾಧ್ಯ ಇಲ್ರಿ.
ಇದ್ರ ಜೊತೆಗೇನೆ ಒಂದಿಷ್ಟು ಜನಪದಗಳು ಹಾಡ್ಬೇಕು ಅನ್ನೋದು ಐತ್ರಿ. ಜನಪದಗಳು ಐತ್ರಿ. ಹ್ಮ್. ಆಮೇಲೆ ಮೂಲತಃ ಜನಪದ ನಮ್ಮ ಊರೊಳಗೆ ಒಂದು ಕೆಲವೊಂದು ಅದಾರಿ ಸರ್ ಹಾಡೋರು ಹೆಣ್ಮಕ್ಳು. ಅವೊಂದ್ ದಿವಸ ನಮ್ಮ ಸ್ಟುಡಿಯೋದೊಳಗೆ ರೆಕಾರ್ಡಿಂಗ್ ಮಾಡಿ ನಮ್ಮ ಸ್ಟುಡಿಯೋದಿ ಅದಕ್ಕೆ ಒಂದು ಹೊಸಾದ ರೀತಿ ಅದಕ್ಕೊಂದು ಇದು ಮಾಡಿ ಜನರಿಗೆ ಮುಟ್ಟಿಸ್ಬೇಕು ಅನ್ನೋದು ಐತ್ರಿ. ನಾವು ಅದೇ ಜನಪದನೇ ರೀ, ಅದು ಈಗ ಮುಚ್ಚಿ ಹೋಗಕ್ಕೆ ಲೆಕ್ಕಕ್ಕೆ ಬಂದೈತ್ರಿ ಒಂದ್ ದಿವಸ. ಅವನೇ ಹೊರಗೆ ತೊಗೊಂಬರ್ಬೇಕು, ನಮ್ಮ ಸ್ಟುಡಿಯೋದಾಗೆ ಮಾಡ್ಬೇಕು ಅನ್ನೋದು ಈ ಸಲ ಆಸೆ ಆದ್ರಿ ಸರ್. ಏನೈತಿ ನೋಡ್ಬೇಕು. ತುಂಬಾ ಸಂತೋಷ ಆಕಾಶ್ ಮನಗುಳಿ ಅವರೇ, ಏನ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ಮಾತುಕತೆಯಲ್ಲಿ ಭಾಗಿಯಾದ್ರಿ. ಆಕಾಶವಾಣಿಗೆ ಬಂದಿದ್ದು ಮಾತುಕತೆಯಲ್ಲಿ ಭಾಗಿಯಾಗಿದ್ದು ಹೆಂಗ ಅನಿಸ್ತು ನಿಮ್ಗೆ? ಭಾಳ ಖುಷಿ ಅನಿಸ್ತದೆ. ಬಂದು ಆಕಾಶವಾಣಿ ಒಳಗೆ ಮಾತಾಡ್ಬೇಕು ಅನ್ನೋ ನಮಗೂ ಆಸೆ ಇತ್ತು. ಅದೊಂದು ಅವಕಾಶ ಸಿಕ್ತ್ರಿ. ರೇಡಿಯೋ ಕೇಳ್ತಿದ್ರಿ? ಕೇಳ್ತೀವಿ ಸರ್. ಕೇಳ್ತಿದ್ದೀರಿ. ನಿಮಗೂ ಯಾಕೆ ನಮ್ಮ ಆಕಾಶವಾಣಿ ಅವರಿಗೆ ನಿಮಗೂ ಎಲ್ಲರಿಗೂ ಧನ್ಯವಾದ ಸರ್. ಯಾಕಂದ್ರೆ ಈ ಕಲಾವಿದರ ಬಗ್ಗೆ ಮಾತಾಡಕ್ ಒಂದು ಅವಕಾಶ ಸಿಗ್ಬೇಕಾಗಿರ್ತೈತ್ರಿ. ಅದನ್ನ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಗೂ ಕೂಡ ನೀವು ಆಕಾಶವಾಣಿಗೆ ಬಂದು ಇದುವರೆಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದು ಬಹಳ ಖುಷಿ ಅನಿಸ್ತು. ಏನ್ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಅದಾವಲ್ಲ ಅವೆಲ್ಲ ಆದಷ್ಟು ಬೇಗ ಈಡೇರ್ಲಿ ಅಂತೇಳಿ ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಮಗೆ. ನಮಸ್ಕಾರ ಸರ್. ಮುದ್ದೇಬಿಹಾಳ ತಾಲೂಕು ಗಂಗೂರ ಗ್ರಾಮದ ಮಾನಯ್ಯ ಲಕ್ಷ್ಮಣ್ ದಾಸರ್ ಮತ್ತ ಬಸವನ ಬಾಗೇವಾಡಿ ತಾಲೂಕಿನ ವಿದ್ಯಾಶ್ರೀ ಮಸುವಿನಾಳ್ ಇವರೆಲ್ಲ ಹಿಗಿ ಪದವಲ್ರಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಉತ್ತರ ಗ್ರಾಮದ ಲಕ್ಷ್ಮಣ್ ಹನುಮಂತಪ್ಪ ಗಜೇಂದ್ರಿ ಇದು ಶಹನಾಯಿ ಹಿಂಗೆಲ್ಲ ಅದಾವ್ರಿ, ಸಿಕ್ಕಾಪಟ್ಟಿದವ್ರಿ. ಇವೆಲ್ಲ ರೆಕಗ್ನೈಸ್ ಆಗಿ ರೆಕಾರ್ಡಿಂಗ್ ಮಾಡ್ಬೇಕು.